ನಾವು ನಮ್ಮ ಮನೆಗಳಲ್ಲಿ ಯಾವುದಾದ್ರೂ ಒಂದು ಸಮಾರಂಭವನ್ನ ನಾವು ಏರ್ಪಡಿಸುವಾಗ ಒಂದು ದಿನಾಂಕವನ್ನ ನಿಗದಿ ಮಾಡ್ತೀವಿ, ಹೌದಾ? ಮಾಡ್ಬಿಟ್ಟು ಏನ್ ಮಾಡ್ತೀವಿ? ಒಂದು ಸಮಾರಂಭ ಅನ್ಕೊಳ್ಳಿ, ನಿಮ್ ಮನೇಲಿ ಯಾವುದೋ ಒಂದು ಸಮಾರಂಭ ಆಯ್ತು, ಮದುವೆ ಅನ್ಕೊಳ್ರ. ಯಾವ ದಿನಕ್ಕೆ ನೀವು ಅದನ್ನ ನಿಗದಿ ಮಾಡಿರ್ತೀರೋ ಅದಕ್ಕೆ ಮೊದಲು ಏನ್ ಮಾಡ್ತೀರಿ? ಸಿದ್ಧ ಮಾಡ್ತೀರಿ. ನೀವು ಯಾಕೆ ಸಿದ್ಧ ಮಾಡ್ತೀರಿ? ಆ ದಿನ ಯಾವ ಕೊರತೆಗಳು ಬರಬಾರ್ದು, ಆ ವಿವಾಹದ ಕಾರ್ಯಕ್ಕೆ ಯಾವ ಕೊರತೆಯೂ ಕಾಣಿಸಿಕೊಳ್ಬಾರ್ದು, ಎಲ್ಲವೂ ಸಿದ್ಧವಾಗಿರಬೇಕು ಅನ್ನುವಂಥದ್ದು ನಮ್ಮ ಆಶೆ. ಆ ಸಿದ್ಧವಾಗಿರುವಾಗ ಆ ದಿನ ನಮಗೆ ಬಹಳ ಸಂತೋಷ, ಯಾವ ಕೊರತೆಯೂ ನಮಗೆ ಕಾಣಿಸೋದಿಲ್ಲ. ಹೀಗೆ ಒಬ್ಬ ಕ್ರಿಸ್ತಿಯ ಜೀವಿತದ ಅನೇಕ ಮಜಲುಗಳನ್ನು ನಾವು ದಾಟುವಾಗ ಸಂಡೇ ಕ್ಲಾಸ್ನಿಂದ ನಮಗೆ ಪಾಠಗಳನ್ನ, ಸತ್ಯವೇದದ ಪಾಠಗಳನ್ನ ಕಲಿಸುತ್ತಾ ಬರ್ತಾರೆ, ಹೌದಾ? ಸಂಡೇ ಕ್ಲಾಸ್ ಒಂದು ಬುನಾದಿ, ಮಕ್ಕಳಿಗೆ ಒಂದು ಬುನಾದಿ. ದೇವರಲ್ಲಿ ಭಯಭಕ್ತಿ ಉಳ್ಳಂತ ಮಕ್ಕಳಾಗಿ ಬೆಳಿಲಿಕ್ಕಾಗಿ, ದೇವರ ಅನ್ಯೂನ್ಯತೆಗೆ ಬರುವಂತ ಮಕ್ಕಳಾಗಿ, ದೇವರಿಗೆ ಸಾಕ್ಷಿಯಾದಂತ ಮಕ್ಕಳಾಗಿ, ಅನೇಕರಿಗೆ ಮಾದರಿಯಾದಂತ ಮಕ್ಕಳಾಗಿ ಜೀವಿಸುವಂತೆ ಆ ಫೌಂಡೇಶನ್ ನಮ್ಮನ್ನ ಬೆಳೆಸುವಂತಹದ್ದು ಆಗಿದೆ. ತಂದೆ ತಾಯಿಗಳ ಕರ್ತವ್ಯವೂ ಸಭೆಯ ಕರ್ತವ್ಯವೂ ಅದೇ ಆಗಿದೆ. ಹೀಗಿರ್ಬೇಕಾದ್ರೆ ಒಬ್ಬ ವಿಶ್ವಾಸಿಯ ನಿರೀಕ್ಷೆ, ರತ್ನಣ್ಣ ಹೇಳಿದ್ರು, ಯಾರು ಒಯ್ಯಲ್ಪಡ್ತಾರೆ, ಯಾರು ಬಿಡಲ್ಪಡ್ತಾರೆ ಅಂತ. ಕ್ರೈಸ್ತರಾದವರೆಲ್ಲರೂ ಎತ್ತಲ್ಪಡುವುದಿಲ್ಲ. ಬರ್ದಿಟ್ಕೊಳ್ರಿ, ನಾನು ಕ್ರಿಸ್ತಿಯ ಕುಟುಂಬದಲ್ಲಿ ಹುಟ್ಟಿದ್ದೇನೆ, ನನಗೆ ಪರಲೋಕ ಗ್ಯಾರಂಟಿ ಅಂತ ಯಾರು ಅನ್ಕೋತಾರೋ ಅವರೆಲ್ಲರೂ ಹೋಗೋದಿಲ್ಲ. ನಮ್ಮ ಮುಂದೆ ಯಾರು ಹೋಗ್ತಾರೆ ಅನ್ನುವಂಥದ್ದೆಲ್ಲ ನಾನು ತಿಳಿಸ್ತೇನೆ. ಇಬ್ರಿಯರಿಗೆ ಬರುವ ಪತ್ರಿಕೆ 10ನೇ ಅಧ್ಯಾಯ 37ನೇ ವಚನ. ಬರುವಾತನು ಯಾರು? ಕರ್ತನಾದಂತ ಯೇಸು ಕ್ರಿಸ್ತನು, ಇಬ್ರಿಯ ಗ್ರಂಥಕರ್ತನು ಆತನು ಹೇಳ್ತಾನೆ, ಬರುವಾತನು ಇನ್ನು ಸ್ವಲ್ಪ ಕಾಲದಲ್ಲಿ ಬರುವನು. ನಿಶ್ಚಯವಾಗಿ ಹೇಳುವಂತ ಮಾತು, ಎಸ್ ಹಿ ವಿಲ್ ಕಮ್. ಆತನು ಬರ್ತಾನೆ. ಆಮೇಲೆ ಮುಂದೆ ಬರ್ತಿದೆ, ತಡ ಮಾಡುವುದಿಲ್ಲ, ಬರ್ತಾನೆ. ಪ್ರಕಟಣೆಯ ಗ್ರಂಥ 22ನೇ ಅಧ್ಯಾಯ 7ನೇ ವಚನ. ಇಗೋ, ಬೇಗನೆ ಬರುತ್ತೇನೆ. ಈ ಪುಸ್ತಕದಲ್ಲಿ ಬರೆದಿರುವ ಪ್ರವಾದನೆಯ ಮಾತುಗಳನ್ನು ಕೈಕೊಂಡು ನಡೆಯುವವನು ಧನ್ಯನು. ಅಲ್ವಾ? ಇದು ಸ್ವಲ್ಪ ಕಷ್ಟ. ಬರುವಂತನು ಇನ್ನು ಸ್ವಲ್ಪ ಕಾಲದಲ್ಲಿ ಬರುವನು, ತಡ ಮಾಡುವುದಿಲ್ಲ. ಬರ್ಲಿ. 2ನೇ ವಚನ ಓದ್ವಿ, ಈ ಪುಸ್ತಕದಲ್ಲಿ ಬರೆದಿರುವ ಪ್ರವಾದನೆಯ ಮಾತುಗಳನ್ನ ಕೈಗೊಂಡು ನಡೆಯುವವನು ಧನ್ಯನು. ಕೈಗೊಂಡು ನಡೆಯುವ ಮಾತ್ರ ಆತನು ಬ್ಲೆಸ್ಡ್, ಆಶೀರ್ವದಿಸಲ್ಪಟ್ಟಂತವನು. 12ನೇ ವಚನ ಇರ್ತದೆ, ಈಗ ಬರುತ್ತೇನೆ. ನಾನು ಅಂದ್ರೆ ಯಾರು? ಅಲ್ಲೇನ್ ಬರ್ತಿದೆ? ನಾನು ಅಂದ್ರೆ ಯಾರು? ಯೇಸು ಕ್ರಿಸ್ತನು ತಾನೆ. ಆತನು ಯಾರಿಗೆ ಏನೇನ್ ಕೊಡ್ತಾನೆ? ಪ್ರತಿಯೊಬ್ಬನಿಗೂ ಅವನವನ. ಈಗ ನಾವು ನೆನ್ಸ್ಕೊಳ್ಳೋಣ, ನಮ್ ನಡತೆ ಹೆಂಗಿದೆ, ನಾವೇನಾಗಿದ್ದೇವೆ, ಕ್ರಿಸ್ತನ ಮುಂದೆ ನಾವುಗಳು ಏನಾಗಿದ್ದೇವೆ, ನನ್ನ ನಡತೆ ಹೇಗಿದೆ, ಕ್ರಿಸ್ತನನ್ನ ಮೆಚ್ಚುಗೆಯಾದಂತ ರೀತಿಯಲ್ಲಿ ನಡ್ಕೊಳ್ತಾ ಇದ್ದೇನೋ? ಅವನವನ ನಡತೆಗೆ ತಕ್ಕ ಪ್ರತಿಫಲ. ಆಮೇಲೆ ನಾನು ಹೇಳ್ತೀನಿ ಯಾವ ಪ್ರತಿಫಲ, ನಮಗೆ ಯಾವ ಪ್ರತಿಫಲ ಸಿಗುತ್ತೆ ಅಂತ. ಕೊನೇ ವಚನ 20ನೇ ವಚನ 22-20. ಈಗೋ ಬೇಗ ಬರುತ್ತೇನೆ. ಸಾಕ್ಷಿ ಅಂತಿದೆ ಅಲ್ವಾ ಅಲ್ಲಿ?
20ನೇ ವಚನದಲ್ಲಿ ಯೋಹಾನ ಹೇಳ್ತಾನೆ, ಸಿಸ್ಟರ್ ಒಂದ್ ನಿಮಿಷ, ಯೋಹಾನ ಹೇಳ್ತಾನೆ, ಈಗೋ ಬೇಗ ಬರುತ್ತೇನೆ ಅಲ್ವಾ? ಆ ಸಾಕ್ಷಿಯನ್ನ ಯೋಹಾನ ಏನಂತ ಹೇಳ್ತಾನೆ? ಆಗಲಿ ಕರ್ತನಾದ ಯೇಸುವೇ, ಇಗೋ ಬೇಗನೆ ಬರುತ್ತೇನೆ, ಈ ಪುಸ್ತಕದಲ್ಲಿ ಬರೆದಿರುವ ಪ್ರವಾದನೆಯ ಮಾತುಗಳನ್ನು ಕೈಕೊಂಡು ನಡೆಯುವವನು ಧನ್ಯನು. ಈಗ ನಾವುಗಳು ಏನ್ ಹೇಳ್ಬೇಕು? ಆಗಲಿ. ಇವತ್ತು ಬಂದ್ರೆ ರೆಡಿ ಆಗಿರ್ತೀವ? ಇವಾಗ ಈಗ ಬಂದ್ರೆ ಆರ್ ವಿ ರೆಡಿ? ಎಸ್ ಎಸ್ ಅನ್ರಿ. ಇವಾಗ ಬಂದ್ರು ರೆಡಿ ಅಲ್ವಾ? ಈ ಎತ್ತಲ್ಪಡುವಿಕೆ 4 ಭಾಗವಾಗಿ ನಾವು ಕಲೀಲಿಕ್ಕೆ ನಾವು ಹೋಗ್ತೇವೆ. ಮೊದಲನೇ ಭಾಗ ಪೀಠಿಕೆ, ಇಂಟ್ರೊಡಕ್ಷನ್. ನಾನು ಏನು ಹೇಳಿದೆ, ಈ ಸಿದ್ಧತೆಗಳು ನಾವುಗಳು ಹೇಗೆ ಆ ಸಿದ್ಧತೆಯನ್ನು ನಾವು ಮಾಡಿಕೊಳ್ಬೇಕಾಗಿದೆ. ಸಿದ್ಧವಾಗಿರ್ರಿ, ನೀವು ಸಿದ್ಧವಾಗಿರ್ರಿ, ಪ್ರಿಯರೇ ಅಂತ ಬರೀತಾನೆ ಕೀರ್ತನೆಗಾರ. ದೇವರಿಗೆ ಪ್ರಿಯರಾದಂತ ಮಕ್ಕಳು ನೀವು ಸಿದ್ಧವಾಗಿರ್ಬೇಕು. ನೋಡ್ರಿ, ನಮ್ಮ ನಿರೀಕ್ಷೆಯ ಕೊನೆ, ಕ್ರಿಸ್ತಿಯ ಜೀವಿತದಲ್ಲಿ ಅಂತಿಮವಾದಂತ ಒಂದು ನಿರೀಕ್ಷೆ, ನಾನು ನನ್ನ ಕರ್ತನ ಜೊತೆಯಲ್ಲಿ ಜೀವಿಸುತ್ತೇನೆ ಎಂಬುದಾಗಿ. ಇದು ನಮ್ಮ ನಿರೀಕ್ಷೆ. ನಿರೀಕ್ಷೆ ಅಂದ್ರೆ ಏನು? ಹೋಪ್ ಅಂದ್ರೆ ಏನು? ನಿರೀಕ್ಷೆ ಇಂಗ್ಲಿಷ್ ಪದದ ಅರ್ಥ ಹೋಪ್. ಹೋಪ್ ಅಂದ್ರೆ ಏನು? ನೋಡ್ರಿ, ಸತ್ಯವೇದದಲ್ಲಿ ಅನೇಕ ವೇಳೆ ಈಗೋ ಎಂಬುದಾಗಿ ಬರೆಯಲ್ಪಡ್ತದೆ, ಹೌದಲ್ವಾ? ಈಗೋ ನಾನು ಬೇಗ ಬರ್ತೇನೆ. ಈಗೋ ಮೀನ್ಸ್ ಮುಂದೆ ಭವಿಷ್ಯದಲ್ಲಿ ಆಗುವಂತಹ ಕಾರ್ಯಗಳು. ಈಗೋ ಮೀನ್ಸ್ ಮುಂದೆ ಭವಿಷ್ಯದಲ್ಲಿ ಆಗುವಂತಹ ಕಾರ್ಯಗಳು, ನಡೆಯುವಂತಹ ಕಾರ್ಯಗಳಿಗೆ ನಾವುಗಳು ಆ ಕಾರ್ಯ ಯಾವುದು ಎಂಬ ನಿರೀಕ್ಷೆಯೊಡನೆ ನಾವು ಅದನ್ನ ಎದುರುಗೊಳ್ಳುವಂತವ್ರು ನಾವಾಗಿರ್ತೇವೆ. ಪರೀಕ್ಷೆ ಬರೆದಂತ ಮಕ್ಕಳು ನಿರೀಕ್ಷೆಯಲ್ಲಿರ್ತಾರೆ. ಏನಂತ? ಬರೀ ಪಾಸ್ ಅಂದ್ರೆ ಹೇಳಿದ್ರೆ ಆಯ್ತಾ ಸಿಸ್ಟರ್? ನಾ ಪಾಸ್ ಆಗ್ತೀನೋ, ನಾ ಫೇಲ್ ಆಯ್ತೀನೋ, ಹೌದಲ್ವಾ? ಅನುಮಾನ. ಇದು ನಿರೀಕ್ಷೆ. ನಾನ್ ಪಾಸ್ ಆಗ್ತೀನಿ ಅನ್ನುವಂಥದ್ದು ನಿರೀಕ್ಷೆ. ಕ್ರಿಸ್ತಿಯ ಜೀವಿತದಲ್ಲೂ ಅದೇ, ನಾನ್ ಪಾಸ್ ಆಯ್ತೀನೋ, ನಾನ್ ಫೇಲ್ ಆಯ್ತೀನಿ. ನಾನು ಹೇಳಿದೆ, ಅನ್ಯರನ್ನ ನಾನು ತೆಗೆದುಕೊಳ್ಳಲ್ಲ. ಒಂದು ಕ್ರಿಸ್ತಿಯ ಕುಟುಂಬ ಎಂಬುದಾಗಿ ಹೇಳುವಾಗ, ಕ್ರೈಸ್ತರು ಎಂಬುದಾಗಿ ಹೆಸರು ಪಡೆದಂತ ಎಲ್ಲರೂ ಹೋಗೋದಿಲ್ಲ. ನಮಗೆ ಒಂದು ಶ್ರೇಷ್ಠವಾದಂತ ಒಂದು ನಿರೀಕ್ಷೆ ಇರಬೇಕು. ಆ ನಿರೀಕ್ಷೆಗೆ ಕೆಲವು ಕಂಡೀಷನ್ಗಳಿವೆ. ಆ ಕಂಡೀಷನ್ ಅಲ್ಲಿ ನಾನು ಪಾಸ್ ಆದಾಗ ಮಾತ್ರ ನಾನು ಆತನ ಜೊತೆಯಲ್ಲಿ ಜೀವಿಸ್ಲಿಕ್ಕೆ ಸಾಧ್ಯ. ಇಲ್ಲದೆ ಹೋದ್ರೆ ಖಂಡಿತವಾಗಿಯೂ ಇಲ್ಲ. ಸೊ ಮೊದಲನೇದಾಗಿ ಪೀಠಿಕೆ, ಇಂಟ್ರೊಡಕ್ಷನ್. ಎರಡನೇದಾಗಿ ಹೇಗೆ ಕ್ರಿಸ್ತನು ಬರ್ತಾನೆ, ಆತನು ಹೇಗೆ ಬರ್ತಾನೆ ಅನ್ನುವಂತಹದ್ದು. ಆಮೇಲೆ ಮೂರನೇ ಭಾಗ, ಒಯ್ಯಲ್ಪಡುವಂತಹ ಮೊದಲು ಏನಾಗ್ತದೆ ಎನ್ನುವಂತಹದ್ದು. ಕೊನೆಯಲ್ಲಿ ಒಯ್ಯಲ್ಪಡುವ ಮುಖ್ಯವಾದಂತಹ ಸಂಗತಿಗಳು, ಯಾರ್ಯಾರು ಒಯ್ಯಲ್ಪಡ್ತಾರೆ, ಯಾರ್ಯಾರು ಬಿಡಲ್ಪಡ್ತಾರೆ ಅನ್ನುವಂತ ಸಂಗತಿಗಳನ್ನ ನಾವು ಕಾಣುವಂತರಾಗಿರ್ತೇವೆ ಪ್ರಿಯರೇ. ಈಗ ಯೇಸು ಸ್ವಾಮಿಯ ಜೀವಿತದ 3-4 ಪ್ರಮುಖವಾದಂತ ಘಟ್ಟ. ಮೊದಲನೇದಾಗಿ ದ ಬರ್ತ್ ಆಫ್ ಜೀಸಸ್ ಕ್ರೈಸ್ಟ್, ಆತನ ಜನನ. ನಾನು ಇದನ್ನೆಲ್ಲ ವಿವರಿಸ್ಲಿಕ್ಕೆ ಹೋಗುದಿಲ್ಲ, ನನ್ನ ಸಬ್ಜೆಕ್ಟ್ಗೆ ನಾನು ಹೋಗ್ತಾ ಇರ್ತೇನೆ. ಆದ್ರೆ ಈ ಪೀಠಿಕೆ, ಇಂಟ್ರೊಡಕ್ಷನ್, ನಮ್ಮೆಲ್ಲರಿಗೆ ಗೊತ್ತುಂಟು ಆತನು ಬಂದಂತ ಉದ್ದೇಶ ಯಾಕೆ, ಆತನು ಈ ಲೋಕಕ್ಕೆ ದೇವರು ಕಲಿಸಿಕೊಟ್ಟಂತ ಉದ್ದೇಶ ಯಾವುದು, ಯಾವ ರೀತಿಯಲ್ಲಿ ಆತನು ಜನನವನ್ನ ಆತನು ಹೊಂದಿದನು ಎಂಬುದಾಗಿ. ಬಹುಶಃ ನಾನು ಅನ್ಕೋತೀನಿ, ನನ್ನ ಅನುಭವದಲ್ಲಿ ನಾನು ಹೇಳ್ತೇನೆ, ಯೋಹಾನನು ಬರೆದ ಸುವಾರ್ತೆ 3:16 ಇದು ಒಂದು ನಮ್ಮ ಸತ್ಯಗಳಿಗೆ ಒಂದು ಫೌಂಡೇಶನ್ ಆದಂತ ವಾಕ್ಯ. ದೇವರು ಲೋಕದ ಮೇಲೆ ಎಷ್ಟೋ ಪ್ರೀತಿಯನ್ನಿಟ್ಟು ತನ್ನ ಒಬ್ಬನೇ ಮಗನನ್ನ ಕೊಟ್ಟನು. ಹಾಗಾದ್ರೆ ಲೋಕ ಹೇಗಿತ್ತು ಅವತ್ತು? ಗಲಾತ್ಯದವರಿಗೆ ಬರುವ ಪತ್ರಿಕೆ 4:4 ಆತನು ಹೇಳ್ತಾನೆ, ನೇಮಿತ ಕಾಲದಲ್ಲಿ ತನ್ನ ಮಗನನ್ನ ಈ ಲೋಕಕ್ಕೆ ಆತನು ಕಳಿಸಿದ. ನೇಮಿತ ಕಾಲ, ಅದಕ್ಕಾಗಿಯೇ ಆತನು ಕಳಿಸಿದ. ನೋಡ್ರಿ, ಇಸ್ರಾಯೇಲರನ್ನ ದೇವರು 400 ವರ್ಷಗಳು ಅವರು ಐಗುಪ್ತ ದೇಶದಲ್ಲಿ ಇದ್ರು, ಹೌದಾ? ನಾವು ಇತಿಹಾಸವನ್ನ ಓದ್ತೇವೆ. 400 ವರ್ಷ ಅವರು
ಐಗುಪ್ತರಿಗೆ ದಾಸರಾಗಿದ್ರು, ಯಾವತ್ತೂ ಮೊರೆ ಇಡ್ಲಿಲ್ಲ ಅವರು. ಹಾಗಾದ್ರೆ 400 ವರ್ಷ ದೇವರವ್ರನ್ನ ಮರ್ತು ಬಿಟ್ಟಿದ್ನ? ಮರ್ತಿದ್ನ ಅದು ದೇವರು? ಅಬ್ರಹಾಮನಿಗೆ ಕೊಟ್ಟಂತ ವಾಗ್ದಾನ ಯಾವುದು? ಆದಿಕಾಂಡಗಳ ಪುಸ್ತಕ 12ನೇ ಅಧ್ಯಾಯದಲ್ಲಿ, ನಿನ್ನನ್ನು ಆಶೀರ್ವದಿಸುವಂತವರನ್ನ ಆಶೀರ್ವದಿಸ್ತೇನೆ, ನಿನ್ನನ್ನು ಶಪಿಸುವಂತವರನ್ನ ಶಪಿಸ್ತೇನೆ, ನಿನ್ನ ಮೂಲಕ ಭೂಲೋಕದ ಎಲ್ಲಾ ಕುಲಗಳಿಗೆ ಆಶೀರ್ವಾದ ಉಂಟಾಗುವುದು ಅಂದ್ರೆ ನನಗೆ ನಿಮ್ಗೆ ಉಂಟುವುದು. ಅಬ್ರಹಾಮನ ಮೂಲಕ ನನಗೆ ಕೊಟ್ಟಿದೆ, ಆದ್ರೆ ನಿನ್ನನ್ನು ದೊಡ್ಡ ಜನಾಂಗವಾಗುವಂತೆ ಮಾಡ್ತೇನೆ ಎಂಬುದಾಗಿ ದೇವರು ಆಶೀರ್ವದಿಸಿದಾಗ ಜೊತೆಗೆ ಹೇಳ್ತಾರೆ, ನಿನ್ನ ಸಂತತಿ ಬಹುದೂರ ದೇಶದಲ್ಲಿ ಗುಲಾಮರಾಗಿರ್ತಾರೆ. ಗುಲಾಮರಾಗಿ ಆಶೀರ್ವದಿಸಲ್ಪಟ್ಟಂತ ಜನಾಂಗ, ಆರಿಸಲ್ಪಟ್ಟಂತ ಜನಾಂಗ, ಅಬ್ರಹಾಮನಿಗೆ ಕೊಟ್ಟಂತ ವಾಗ್ದಾನ ಹೇಗಿದ್ದಾರೆ? ಗುಲಾಮರಾಗಿದ್ದಾರೆ. ಎಷ್ಟು ವರ್ಷ? 400 ವರ್ಷ. ಮರ್ತುಬಿಟ್ಟನ ದೇವರು? ಇಲ್ಲ, ಮರಿತಿಲ್ಲ. ಆದ್ರೆ ಅವರು ಗೊತ್ತಿಲ್ಲ, ಅವ್ರಿಗೆ ದೇವರು ಎಲ್ಲ ಸಿಕ್ಕುತ್ತೆ. ಐಗುಪ್ತ ದೇಶದಲ್ಲಿ ಅವ್ರಿಗೆಲ್ಲವೂ ಸಿಕ್ಕುತ್ತೆ, ಯಾವ ಚಿಂತೆ ಇರಲಿಲ್ಲ. ಆದ್ರೆ ಪೌಲನು ಬರೀತಾನೆ, ಅವರು ಯಾವ ರೀತಿಯಲ್ಲಿ ಇದ್ರು ಅನ್ನುವಂಥದ್ದನ್ನ. ಕಬ್ಬಿಣದಲ್ಲಿ ಕುಲುಮೆಯಲ್ಲಿ ಇದ್ದಂತ ಕಬ್ಬಿಣಗೋಪಾದಿಯಲ್ಲಿ ಅವರಿದ್ರು, ಭಯಂಕರವಾದಂತ ಸ್ಥಿತಿಯಲ್ಲಿದ್ರು. ಆ ಮೊರೆಗಾಗಿ ಕಾಯ್ತಾ ಇದ್ದ ದೇವರು. ಆ ಮೊರೆಯನ್ನ ಇವರು ನನಗಾಗಿ ಇರ್ತಾರೆ ಎನ್ನುವಂಥದ್ದನ್ನ ಕಾಯ್ತಾ ಇದ್ದ. ಕೊನೆಗೆ ಒಂದು ದಿವಸ ಅವರು ಬಂದು ಮೊರೆ ಇಟ್ಟರು. ಮೋಶೆಗೆ ಹೇಳ್ತಾರೆ ದೇವರು, ಅವರ ದುಃಖವನ್ನೆಲ್ಲ ನಾನು ಬಲ್ಲೆ, ಅವಳು ನನಗೆ ಮೊರೆ ಇಡುವಾಗ ನಾನು ಅದನ್ನು ಕೇಳಿಸಿಕೊಂಡಿದ್ದೇನೆ ಎಂಬುದಾಗಿ. ಪ್ರಿಯರೇ, ಒಂದು ವೇಳೆ ನಾವುಗಳು ಕರ್ತನನ್ನ ಮರೆಯುವಂಥವರು, ಕರ್ತನಿಂದ ದೂರ ಹೋಗುವಂಥವರು, ಕರ್ತನ ಒಂದು ಸನ್ನಿಧಿಯಲ್ಲಿ ಇಲ್ಲದೇ ಇರುವಂತ ಸಮಯದಲ್ಲಿ ಈ ಲೋಕ ನೋಹನ ಕಾಲಕ್ಕಿಂತಲೂ ಶೋಚನೀಯವಾದಂತ ಸ್ಥಿತಿಯಲ್ಲಿದ್ದಾಗ ದೇವರು ತನ್ನ ಮಗನನ್ನ ಈ ಲೋಕಕ್ಕೆ ಆತನ ಕಳಿಸಿಕೊಟ್ಟ. ದ ಬರ್ತ್ ಆಫ್ ಜೀಸಸ್ ಕ್ರೈಸ್ಟ್ ಅನೇಕ ಉದ್ದೇಶಗಳನ್ನ ನಾವು ನೋಡ್ತೇವೆ. ಎರಡನೇದಾಗಿ ಆತನ ಮರಣ, ದ ಡೆತ್ ಆಫ್ ಜೀಸಸ್ ಕ್ರೈಸ್ಟ್. ಯಾಕೆ ಆತನು ಮರಣವನ್ನ ಹೊಂದಬೇಕಾಯಿತು? ನಮ್ಮೆಲ್ಲರಿಗೆ ಗೊತ್ತುಂಟು. ನಮ್ಮ ಪಾಪಗಳನ್ನ ಆತನು ಹೊತ್ತುಕೊಂಡು ನಮ್ಮನ್ನ ವಿಮೋಚನೆ ಮಾಡ್ಲಿಕ್ಕಾಗಿ, ನಮಗೆ ಬಿಡುಗಡೆಯನ್ನ ಕೊಡ್ಲಿಕ್ಕಾಗಿ ಆ ಮರಣವನ್ನ ಆತನು ಅಪ್ಪಿದ. ಮೂರನೇದಾಗಿ ದ ರೆಸರೆಕ್ಷನ್ ಆಫ್ ಜೀಸಸ್ ಕ್ರೈಸ್ಟ್, ಆತನ ಪುನರುತ್ಥಾನ. ನಮಗೆ ಆ ಪುನರುತ್ಥಾನದಲ್ಲಿ ಪಾಲನ್ನು ಅನುಗ್ರಹಿಸಿಕೊಟ್ಟ. ಎಫೆಸದವರಿಗೆ ಬರೆದ ಪತ್ರಿಕೆ 2ನೇ ಅಧ್ಯಾಯದಲ್ಲಿ ಅದನ್ನ ಕಾಣ್ತೇವೆ. ಕ್ರಿಸ್ತನೊಂದಿಗೆ ನಮ್ಮನ್ನ ಆತನು ಜೀವಿಸುವಂತೆ ಮಾಡಿದ, ಎಬ್ಬಿಸಿದಂತ ದೇವರು. ಪುನರುತ್ಥಾನದ ಉದ್ದೇಶ. ಈಗ 4ನೇದು ಬಹಳ ಪ್ರಾಮುಖ್ಯವಾದಂತ ಸಂಗತಿ, ದ ಸೆಕೆಂಡ್ ಕಮಿಂಗ್ ಆಫ್ ಜೀಸಸ್ ಕ್ರೈಸ್ಟ್. ಕರ್ತನ 2ನೇ ಬರೋಣ. ಇದಕ್ಕಾಗಿ ತಾನೇ ನಾವು ಕಾಯ್ತಾ ಇದ್ದೇವೆ, ಹೌದಾ? ಇದಕ್ಕಾಗಿ ತಾನೇ ನಾವು ಕಾಯ್ತಾ ಇರೋದು. ಈಗೋ ಬೇಗ ಬರ್ತೇನೆ, ಬರುವಾಗಲೂ ಇನ್ನು ಸ್ವಲ್ಪ ಕಾಲದಲ್ಲಿ ಬರ್ತಾನೆ, ತಡ ಮಾಡುವುದಿಲ್ಲ. ಒಂದು ಕುಟುಂಬದಲ್ಲಿ ಅಪ್ಪ ಹೇಳ್ತಾರೆ ಮಗನಿಗೆ, ಮಗನೇ ನಾನು ಹೋಗ್ತಾ ಇದ್ದೀನಿ, ನೀ ಸಿದ್ಧವಾಗಿರು, ಬಂದು ನಿನ್ನನ್ನು ಇಂಥ ಸ್ಥಳಕ್ಕೆ ನಾನು ಕರ್ಕೊಂಡು ಹೋಗ್ತೀನಿ ಅಂದಾಗ ಬರೋಕ್ಕಿಂತ ಮೊದಲೇ ಮಗನು ಸಿದ್ಧವಾಗಿರ್ತಾನೆ. ಆವಾಗ ತಂದೆಗೆ ಖುಷಿ, ಸಿದ್ಧವಾಗಿದ್ದಾನೆ ನನ್ನ ಮಗ, ನನ್ನ ಮಾತಿಗೆ ವಿಧೇಯನಾಗಿದ್ದಾನೆ, ಕೇಳಿಸ್ಕೊಂಡಿದ್ದ. ಅಪ್ಪ ಬಂದ್ಮೇಲೆ ರೆಡಿ ಆದ್ರೆ, ಮೊದಲನೇದಾಗಿ ಅಪ್ಪನ ಮಾತಿಗೆ ವಿಧೇಯನಾಗಿ ಇಲ್ಲ ಅವನು. ಎರಡನೇದಾಗಿ ಸೋಮಾರಿ. ಯೇಸು ಸ್ವಾಮಿ ಯಾವಾಗ ಹೇಳಿದಾರೆ ಬರ್ತೀನಿ ಅಂತ? ಆಯ್ತಪ್ಪ, ಮೊದಲಿಂದ ಓದ್ತಾ ಇದ್ದೀವಲ್ವಾ, ಆತನು ಬರ್ತಾನೆ ಅಂತ. ಎಲ್ಲಿ ಬಂದೇ ಇಲ್ವಲ್ಲ, ಬರ್ತೀನಿ ಇಲ್ಲವ್ರು ಇನ್ನೂ ಬಂದೇ ಇಲ್ವಲ್ಲ, ಬರೋವರೆಗೂ ನೋಡೋಣ, ಇನ್ನೇನು ಬರ್ತಾನೆ ಎನ್ನುವಾಗ ನಾವು ರೆಡಿ ಆಗೋಣ. ಇಲ್ಲ, ದೇವರ ವಾಕ್ಯವೇ ನಮ್ಮನ್ನ ಆ ರೀತಿಯಾಗಿ ಎಚ್ಚರಿಸುವಂತಹದ್ದು. ಹಾಗಾದ್ರೆ ಪ್ರಿಯರೇ, ಈಗ ನಾವು ಕೆಲವು ಪೀಠಿಕೆಗಳಲ್ಲಿ ಕೆಲವು ಸಂಗತಿಗಳನ್ನ ಇದಕ್ಕೆ ಪೂರಕವಾಗಿ ನಾವು ನೋಡುವಂತವರಾಗಿರೋಣ. ಹೋದ್ರೆ
ಪ್ರಸಂಗಿ 3:22. ಜೀವಮಾನದ ನಂತರ ಸಂಭವಿಸುವಗಳನ್ನು ನೋಡುವುದಕ್ಕೆ ಮನುಷ್ಯನನ್ನು ಯಾರು ಬರಮಾಡಿದರು? ಜೀವಮಾನದ ನಂತರ. ಈ ಲೋಕದಲ್ಲಿ ಎಷ್ಟು ಕಾಲ ನಾವು ಜೀವಿಸ್ತೇವೆ ನಮಗೆ ಗೊತ್ತಿಲ್ಲ. ಗೊತ್ತುಂಟ ನಾನು ಇಷ್ಟು ವರ್ಷ ಬದುಕ್ತೀನಿ ಅಂತ? ಇಲ್ಲ. ಈ ಬೇರೆಯವರಲ್ಲಿ ಈ ಜಾತಕ ನೋಡುವಂತ ಸಂಗತಿ ಉಂಟು, ಹೌದಲ್ವಾ? ಬೇರೆ ಪಂಗಡಗಳವರಲ್ಲಿ ಜಾತಕ. ಕ್ರಿಸ್ತಿಯ ಕುಟುಂಬದಲ್ಲೂ ಕೇಳಿಸ್ತಾರೆ ಅನೇಕರು. ನನ್ನ ಮಗನ ಒಂದು ಮುಂದಿನ ಜೀವಿತ ಹೇಗಿರ್ತದೆ, ಆ ಜಾತಕದಲ್ಲಿ ಏನೇನು ಬರ್ತದೆ, ಏನೇನು ಲೋಪದೋಷಗಳು ಬರ್ತವೆ ಎಲ್ಲ ಅನ್ನುವಂಥದ್ದು. ಅನೇಕ ಕಡೆ ಹೇಳ್ತಾರೆ, ನಿಮ್ಮ ಮಗನು ಇಷ್ಟು ವರ್ಷಗಳ ಕಾಲ ಆತನು ಬದುಕ್ತಾನೆ ಅಂತ. ಮನುಷ್ಯನ ದೇವರ ವಾಕ್ಯ ಹೇಳ್ತದೆ, ಮನುಷ್ಯನ ಆಯುಷ್ಕಾಲ 70, ಬಲ ಹೆಚ್ಚಿದರೆ 80. ಕಷ್ಟ ಸಂಕಟಗಳೇ ಅದರ ಆಡಂಬರ ಎಂಬ ಅಲ್ಲ. ಅಲ್ಲೇಡ್ರ ಹಂಗೆ ಇವತ್ತು ಇಷ್ಟೇ ಕಾಲ ಬದುಕ್ತೀನಿ ಅನ್ನುವಂಥದ್ದಿಲ್ಲ. ಪ್ರಸಂಗಿ ಬರೀತಾನೆ. ಪ್ರಸಂಗಿ ಯಾರು? ಪ್ರಸಂಗಿ ಯಾರು? ಏನ್ ಬರೀ ಪ್ರಶ್ನೆಗಳನ್ನ ಕೇಳ್ತಿರಲ್ಲ ಅಂತ ಅನ್ಕೋಬೇಡಿ. ನಾವಿಲ್ಲಿ ಕಲೀಲಿಕ್ಕೆ ನಾವು ಬಂದಿದ್ದೇವೆ. ಜ್ಞಾನಿಯಾದಂತಹ ಸೊಲೊಮೋನನ ಬರವಣಿಗೆಯಲ್ಲಿ ಆತನು ಬರೀತಾನೆ. 1 ಅರಸು 3ನೇ ಅಧ್ಯಾಯ. ಅದರಲ್ಲಿ ದೇವರು ಆತನಿಗೆ ಕನಸಿನಲ್ಲಿ ಕಾಣಿಸಿಕೊಂಡು ಅನೇಕ ವರಗಳನ್ನ ದೇವರು ಕೊಡ್ತಾರೆ. ನೀನು ಕೇಳದೆ ಇರುವಂತದ್ದನ್ನು ನಾನು ನಿನಗೆ ಕೊಡ್ತೇನೆ ಎಂಬುದಾಗಿ. ಅವನು ಕೇಳ್ಕೊಳ್ಳಲ್ಲ, ಕೇಳದೆ ಇರುವಂತದ್ದನ್ನು ನಿನಗೆ ಕೊಡ್ತೇನೆ ಎಂಬುದಾಗಿ ಯೆಹೋವನು ಆತನಿಗೆ ಹೇಳುವಾಗ ಅವನಂತ ಜ್ಞಾನಿ ಇಲ್ಲ. ಅವನಂತ ಜ್ಞಾನಿ ಮತ್ತೊಬ್ಬರಿಲ್ಲ. ಅದಕ್ಕೆ ಉದಾಹರಣೆ 1 ಅರಸು 4ನೇ ಅಧ್ಯಾಯದಲ್ಲಿ ಉಸಿರಿನಷ್ಟು ಜ್ಞಾನವನ್ನ ದೇವರು ಆತನಿಗೆ ಕೊಟ್ಟಿದ್ದಾರೆ. ಲೆಕ್ಕಾಗ್ತೀರ ಮರಳೆತ್ಬಿಟ್ಟು ಎಷ್ಟೆಷ್ಟು ಕಣಗಳುಂಟು ಅಂತ? ಸಾಧ್ಯನಾ? ಆಗೋದಿಲ್ಲ. ಅಂತಹ ಜ್ಞಾನಿ. ಆ ಜ್ಞಾನಿ ಬರಿತಾನೆ ಏನಂತ, ಜೀವಮಾನದ ನಂತರ ಸಂಭವಿಸುವುದನ್ನ ನೋಡುವುದಕ್ಕೆ ಮನುಷ್ಯ ಕುಮಾರನನ್ನ ಬರಮಾಡುವವರು ಯಾರು? ಆನ್ಸರ್ ಏನಿರ್ಬೋದು ಪ್ರಿಯರೇ? ಇವತ್ತು ನಾವು ಎಷ್ಟು ಭಾಗ್ಯವಂತರು ಗೊತ್ತಾ? ನಮಗೆ ಒಂದು ದೇವರು ಒಂದು ನಿರೀಕ್ಷೆಯನ್ನ ಕೊಟ್ಟಿದ್ದಾನೆ. ನಾನು ಕಾಲವಾದ ನಂತರ ನನಗೆ ಏನಾಯ್ತದೆ ಅನ್ನುವಂಥದ್ದನ್ನ ದೇವರ ವಾಕ್ಯದ ಮೂಲಕ ನಮಗೆ ಆ ಭರವಸೆಯನ್ನ, ನಿರೀಕ್ಷೆಯನ್ನ ದೇವರು ನನಗೆ ಕೊಟ್ಟಿದ್ದಾನೆ. ಆದ್ರೆ ಅಂತ ಜ್ಞಾನಿ ಸೊಲೊಮೋನನು ಬರೆಯುವಾಗ ಜೀವಮಾನದ ನಂತರ ಸಂಭವಿಸುವುಗಳನ್ನ, ಜೀವಮಾನ ನಂತರ ನಾನು ಸತ್ತು ಹೋದ ಮೇಲೆ ಏನೇನು ಘಟನೆಗಳು ನಡೀತವೆ ಅನ್ನುವಂಥದ್ದನ್ನ ತಿಳಿಸ್ಲಿಕ್ಕೆ ಮನುಷ್ಯ ಕುಮಾರನನ್ನ ತಿರುಗಿ ಬರಮಾಡುವವರು ಯಾರು? ದೇವರ ವಾಕ್ಯವೇ. ದೇವರ ವಾಕ್ಯವೇ ನಮಗೆ ಅದನ್ನ ಸ್ಪಷ್ಟವಾಗಿ ತಿಳಿಸುವಂತಹದ್ದು. ಇಂಗ್ಲಿಷ್ ಅಲ್ಲಿ ಬಹಳ ಚೆನ್ನಾಗಿದೆ. ಫಾರ್ ಹೂಮ್ ಶಲ್ ಬ್ರಿಂಗ್ ಹಿಮ್ ಟು ಸಿ ವಾಟ್ ಶಲ್ ಬಿ ಆಫ್ಟರ್ ಹಿಮ್. ಜ್ಞಾನಿ ಬರೆಯುವಾಗ ದೇವರ ವಾಕ್ಯ ನಮಗೆ ಕೊಟ್ಟಂತ ನಿಜವಾದಂತ ಆ ಉತ್ತರಗಳನ್ನ ನಾವು ಪಡೆದು ನಿರೀಕ್ಷೆಯಲ್ಲಿ ನಾವು ಆತನ ಬರುವಿಕೆಯನ್ನ ಎದುರು ನೋಡುವಂತವರಾಗಿರ್ತೇವೆ. ಮತ್ತಾಯನು ಬರೆದ ಸುವಾರ್ತೆ 24ನೇ ಅಧ್ಯಾಯ 42ನೇ ವಚನ. ಹೀಗಿರಲಾಗಿ ನಿಮ್ಮ ಕರ್ತನು ಬರುವ ದಿನವು ನಿಮಗೆ ಗೊತ್ತಿಲ್ಲವಾದದರಿಂದ ಎಚ್ಚರವಾಗಿರಿ. ಹೀಗಿರಲಾಗಿ ನಿಮ್ಮ ಕರ್ತನು ಬರುವ ದಿನವು ನಿಮಗೆ ಗೊತ್ತಿಲ್ಲ. ಆದರೆ ಒಂದು ಕಾಶನ್ ಉಂಟು, ಒಂದು ಎಚ್ಚರಿಕೆ ಉಂಟು ನಮಗೆ. ಆತನು ಯಾವಾಗ ಬರ್ತಾನೆ ನಮಗೆ ಗೊತ್ತಿಲ್ಲ. ಬರುವ ಮೊದಲು ನಾವುಗಳು ಆತನಿಗೋಸ್ಕರ ಸಿದ್ಧವಾಗಿರ್ಬೇಕು. ಕ್ರೈಸ್ತ ಸಭೆ ಯಾವುದಕ್ಕೆ ಹೋಲಿಕೆ ಪಟ್ಟಿದೆ ಎಂಬುದಾಗಿ ಹೇಳುವಾಗ, ಮೊದಲಿಂಗನು ಬರುವಾಗ ಯಾರು ಸಿದ್ಧವಾಗಿರಬೇಕು? ಮೊದಲ ಗಿತ್ತಿ ಸಿದ್ಧವಾಗಿರಬೇಕು. ಸಿದ್ಧವಾಗಿರುವುದಾದರೆ ಆ ಸಭೆ ಒಯ್ಯಲ್ಪಡುವಂತಹದ್ದು. ಯಾವಾಗ ಬರ್ತಾನೆ ಗೊತ್ತಿಲ್ಲ. ಆದ್ರೆ ಆತನು ಹೇಳ್ತಾನೆ, ಎಚ್ಚರವಾಗಿರ್ರಿ. ಇವತ್ತೇ ಬರ್ಬೋದು, ನಾಳೆನೂ ಬರ್ಬೋದು, ನಾಳಿದ್ದು ಬರ್ಬೋದು.
ಎಚ್ಚರವಾಗಿರು. ಮತ್ತಾಯನು ನಮಗೆ ಅದನ್ನ ತಿಳಿಸ್ತಾನೆ. ಅದೇ ಮತ್ತಾಯನು 25ನೇ ಅಧ್ಯಾಯ 31ರಿಂದ 34. ಇದಲ್ಲದೆ ಮನುಷ್ಯ ಕುಮಾರನು ತನ್ನ ಮಹಿಮೆಯಿಂದ ಎಲ್ಲಾ ದೇವದೂತರೊಂದಿಗೆ ಕೂಡಿ ಬರುವಾಗ ತನ್ನ ಮಹಿಮೆಯ ಸಿಂಹಾಸನದಲ್ಲಿ ಕೂತುಕೊಳ್ಳುವನು ಮತ್ತು ಎಲ್ಲಾ ದೇಶಗಳ ಜನರು ಆತನ ಮುಂದೆ ಕೂಡಿಸಲ್ಪಡುವರು. ಕ್ರೈಸ್ತರು ಮಾತ್ರನಾ? ಎಲ್ಲರೂ ಭೂಮಿಯಲ್ಲಿ ಆತನು ಬರುವಾಗ ಭೂಮಿಯಲ್ಲಿರುವಂತ ಎಲ್ಲ ಮನುಷ್ಯರಿಗೆ ಆತನ ಎಚ್ಚರಿಕೆಯನ್ನು ಆತನು ಕೊಡ್ತಾ ಇದ್ದಾನೆ ಪ್ರಿಯರೇ. ಆ ಎಚ್ಚರಿಕೆ ನನಗೆ ಮಾತ್ರವಲ್ಲ, ಎಲ್ಲ ಜನರಿಗೆ ಆತನು ಕೊಡ್ತಾನೆ. ಹಾಗಾದ್ರೆ ನನಗೆ ಒಂದು ಜವಾಬ್ದಾರಿಯನ್ನು ಆತನು ಕೊಟ್ಟಿದ್ದಾನೆ. ನಾನು ಎಚ್ಚರವಾಗಿರುವ ಪ್ರಕಾರ ನನ್ನ ಕುಟುಂಬವು ಎಚ್ಚರಿಕೆಯಾಗಿರಬೇಕು, ನನ್ನ ಮಕ್ಕಳು ಎಚ್ಚರಿಕೆಯಾಗಿರಬೇಕು, ನನ್ನ ಪಕ್ಕದ ಮನೆಯವರು ಎಚ್ಚರಿಕೆಯಾಗಿರಬೇಕು. ಈ ಎಚ್ಚರಿಕೆಯನ್ನ ಇತರರಿಗೆ ತಿಳಿಸುವಂತೆ ದೇವರು ನಮ್ಮನ್ನ ಆರಿಸಿಕೊಂಡಿದ್ದಾನೆ. ಅಪೊಸ್ತಲರನ್ನ ದೇವರು ಆರಿಸಿಕೊಂಡ. ಯೋಹಾನನು ಬರೆದ ಸುವಾರ್ತೆ 15ನೇ ಅಧ್ಯಾಯದಲ್ಲಿ ಆತನು ಹೀಗೆ ಹೇಳ್ತಾನೆ, ನೀವು ನನ್ನನ್ನು ಆರಿಸಿ ತೆಗೆದುಕೊಂಡಿಲ್ಲ, ನಾನು ನಿಮ್ಮನ್ನು ಆರಿಸಿ ತೆಗೆದುಕೊಂಡಿದ್ದೇನೆ. ಯಾಕೆ? ಮುಂದೆ ಏನಿದೆ? ನೀವು ಫಲ ಕೊಡುವವರಾಗಿರಬೇಕೆಂತಲೂ, ನೀವು ಕೊಡುವ ಫಲ ನಿಲ್ಲುವಂತದ್ದಾಗಿರ್ಬೇಕು. ಬರೀ ಅಪೊಸ್ತಲರಿಗೆ ಮಾತ್ರನಾ? ಇಲ್ಲ. ನಮಗೆ ಕೊಡಲ್ಪಟ್ಟಿರುವಂತಹ ಈ ಮಾತುಗಳನ್ನ ಎಚ್ಚರಿಕೆಯಾಗಿರ್ರಿ. ನೀನು ಎಚ್ಚರಿಕೆಯಾಗಿರುವ ಪ್ರಕಾರ ನಿನ್ನ ಕುಟುಂಬವನ್ನ ಎಚ್ಚರಿಸು, ನಿನ್ನ ಮಕ್ಕಳನ್ನ ಎಚ್ಚರಿಸು, ಅನೇಕರನ್ನ ಎಚ್ಚರಿಸು. ನೀನು ಕೊಡುವಂತ ಈ ಫಲ ನಿಲ್ಲುವಂತದ್ದಾಗಿರ್ಬೇಕು. ಯಾಕಂದ್ರೆ ಮಹಿಮೆಯೊಡನೆ ಬರುವಂತ ಆ ಅರಸನು ಎಲ್ಲಾ ಜನರನ್ನ ಕೂಡಿಸುವಾಗ ನೋಡ್ರಿ, ನಾನು ಕೊಟ್ಟಂತ ಫಲ, ಆ ಫಲಕ್ಕೆ ಎಲ್ಲಿದೆ ಪ್ರಕಟ? ಏರ್ ಕಂಡೀಷನ್, ಹಬ್ಬ ಶೆಕೆನೂ ಇಲ್ಲ, ಏನಿಲ್ಲ, ಆರಾಮಾಗಿರ್ತೀನಿ ಅನ್ನೋದು. ಅಲ್ಲೂ ತರಗತಿಗಳುಂಟು. ನಮ್ಮ ನಡತೆಗೆ ಸರಿಯಾದಂಥ ಒಂದು ಬಿಡಾರಗಳು. ನಾ ಮುಂದೆ ಆ ಬಿಡಾರದ ವಿಷಯದಲ್ಲಿ ನಾನು ನಿಮ್ಮ ಜೊತೆಲಿ ಹಂಚ್ಕೋತೇನೆ. ಆ ಬಿಡಾರಗಳನ್ನ ಸಿದ್ಧ ಮಾಡುವಂತ ದೇವರು ನನ್ನ ಯೋಗ್ಯತೆಗೆ ತಕ್ಕ ಹಾಗೆ ಆ ಬಿಡಾರವನ್ನ ಸಿದ್ಧ ಮಾಡುವಂಥವ್ರು. ನಾನು ಎಸಿ ರೂಮ್ಗೆ ಹೋಗ್ತೀನೋ 13 ಯಾಕೋಬ 13:14. ಇಲ್ಲವೇ ನಾಳೆ ನಾವು ಇಂಥ ಪಟ್ಟಣಕ್ಕೆ ಹೋಗಿ ಅಲ್ಲಿ 1 ವರ್ಷವಿದ್ದು ವ್ಯಾಪಾರವನ್ನು ಮಾಡಿ ಲಾಭವನ್ನು ಸಂಪಾದಿಸುತ್ತೇವೆ ಅನ್ನುವವರೇ ಕೇಳಿರಿ. ನಾಳೆ ಏನಾಗುವುದೋ ನಿಮಗೆ ತಿಳಿಯದು. ಕೇಳಿರಿ ಅಂದ್ರೆ ಯಾರಿಗೆ? ವಿಶ್ವಾಸಿಗಳ ಕೇಳಿರಿ. ನಾಳೆ ಏನಾಗುತ್ತದೋ ನಿಮಗೆ ತಿಳಿಯದು. ನಿಮ್ಮ ಜೀವಮಾನ ಎಂತದ್ದು? ಮತ್ತೊಮ್ಮೆ ಆತನು ಹೇಳ್ತಾನೆ, ಕ್ರಿಸ್ತನು ಬರ್ತಾನೆ, ಸಿದ್ಧವಾಗಿರ್ಬೇಕು ನಾವು. ನಿಮ್ಮ ಜೀವಮಾನ ಎಂತದ್ದು? ನಿಮ್ಮ ಬದುಕು ಎಂತದ್ದು? ಕ್ರಿಸ್ತನಿಗೆ ವಿಧೇಯರಾಗಿ ನಡೀತಾ ಇದ್ದೀರೋ? ಕ್ರಿಸ್ತನಿಗೆ ವಿರೋಧವಾಗಿ ನಡೀತಾ ಇದ್ದೀರೋ? ಆತನ ಅನ್ಯೋನ್ಯತೆಯಲ್ಲಿದ್ದೀರೋ ಅಥವಾ ಇಲ್ಲವೋ? ನಿಮ್ಮ ಜೀವಮಾನ ಎಂತದ್ದು? ಕೇಳಿರಿ ವಿಶ್ವಾಸಿಗಳೇ. ಈ ಆತನ ಬರುವಿಕೆಯ ಭವಿಷ್ಯತ್ತನ್ನ ಸೂಚಿಸುವಂತಹ ಪ್ರವಾದನೆಯನ್ನ ನಾವು ನೋಡ್ತೇವೆ. ದ ಪ್ರಾಫೆಸಿಸ್ ಆಫ್ ಸೆಕೆಂಡ್ ಕಮಿಂಗ್. ಹಳೆ ಒಡಂಬಡಿಕೆಯಲ್ಲಿ ಆತನ ಜನನವನ್ನ ಕುರಿತು ಬರೆಯಲ್ಪಟ್ಟಿದೆ. ಹಳೆ ಒಡಂಬಡಿಕೆಯಲ್ಲಿ ಆತನ ಮರಣವನ್ನ ಕುರಿತು ಬರೆಯಲ್ಪಟ್ಟಿದೆ. ಹಳೆ ಒಡಂಬಡಿಕೆಯಲ್ಲಿ ಆತನ ಪುನರುತ್ಥಾನವನ್ನ ಕುರಿತು ಬರೆಯಲ್ಪಟ್ಟಿದೆ. ಹಾಗೆಯೇ ಆತನ ಬರುವಿಕೆಯನ್ನು ಕುರಿತು ಸಹ ಪ್ರವಾದನೆಗಳ ಗ್ರಂಥದಲ್ಲಿ, ದಾನಿಯೇಲನ ಪ್ರವಾದನ ಗ್ರಂಥ 7ನೇ ಅಧ್ಯಾಯ 13ನೇ ವಚನದಲ್ಲಿ ಅದು ಬರೆಯಲ್ಪಟ್ಟಿದೆ. ಆ ಸೂಚನೆಗಳನ್ನ ದಾನಿಯೇಲನು ಆತನ ದರ್ಶನದ ಮೂಲಕ ಆತನು ನೋಡುವಂತವನು ಆತನಾಗಿದ್ದಾನೆ. 7:13 ದಾನಿಯೇಲ. ನಾನು ಕಂಡ ರಾತ್ರಿಯ ಕನಸಿನಲ್ಲಿ ಇಗೋ, ಮನುಷ್ಯ ಕುಮಾರನಂತಿರುವವನು ಆಕಾಶದ ಮೇಘಗಳೊಂದಿಗೆ ಬಂದು
ಆ ಮಹಾವೃದ್ಧನನ್ನು ಸಮೀಪಿಸಿದನು. ಅವನನ್ನು ಆತನ ಸನ್ನಿಧಿಗೆ ನೋಡ್ರಿ, ಈಗ ಮನುಷ್ಯ ಕುಮಾರ ನಿಂತಿರುವವನು ಆಕಾಶದ ಮೇಘಗಳೊಂದಿಗೆ ಬಂದು ಆ ಮಹಾವೃದ್ಧನನ್ನು ಸಮೀಪಿಸಿದನು. ಆದ್ರೆ ಇಂಗ್ಲಿಷ್ ಅಲ್ಲಿ ಐ ಸಾ ಇನ್ ದ ನೈಟ್ ವಿಷನ್ ಅಂಡ್ ಬಿಹೋಲ್ಡ್ ಒನ್ ಲೈಕ್ ದ ಸನ್. ದೇವಕುಮಾರನು ಆತನು ಬರುವುದನ್ನ ನಾನು ಕಾಣ್ತೇನೆ. ಯಾವ ರೀತಿಯಲ್ಲಿ ಬರ್ತಾನೆ ಎಂಬುದಾಗಿ ಮೇಘಗಳೊಂದಿಗೆ ಆತನು ಬರುವಂತವನು. ಮೇಘಗಳೊಂದಿಗೆ ಇದನ್ನೇ ಹೇಗೆ ಬರ್ತಾನೆ ಅಂತಂದ್ರೆ 1 ಥೆಸಲೋನಿಕದವರಿಗೆ ಬರೆದ ಪತ್ರಿಕೆ 4ನೇ ಅಧ್ಯಾಯದಲ್ಲಿ ಅದು ಬರೆಯಲ್ಪಟ್ಟಿದೆ ಪ್ರಿಯರೇ. ಹಾಗಾದ್ರೆ ಸ್ವತಃ ಯೇಸು ಸ್ವಾಮಿ ಹೇಳ್ತಾರೆ ಆ ಬರೋಣದ ಕುರಿತಾಗಿ ಮತ್ತಾಯನು ಬರೆದ ಸುವಾರ್ತೆ 25ನೇ ಅಧ್ಯಾಯ 31ನೇ ವಚನ ಈಗಾಗಲೇ ನಾವು ಓದಿದ್ದೇವೆ. ಮತ್ತೊಮ್ಮೆ ನಾವು ಅದನ್ನು ಓದೋಣ. ಇದಲ್ಲದೆ ಮನುಷ್ಯ ಕುಮಾರನು ತನ್ನ ಮಹಿಮೆಯಿಂದ ಎಲ್ಲಾ ದೂತರೊಂದಿಗೆ ಕೂಡಿ ಬರುವಾಗ ತನ್ನ ಮಹಿಮೆಯ ಸಿಂಹಾಸನದಲ್ಲಿ ಆತನು ಕೂರುವನು. ಯಾಕಾಗಿ ಆತನು ಕೂರ್ತಾನೆ? ನ್ಯಾಯ ವಿಚಾರಣೆಗಾಗಿ ಆತನು ಕೂರುವಂತ ದೇವರು. ಪ್ರಿಯರೇ, ಆತನು ಈ ಲೋಕಕ್ಕೆ ಮಗುವಾಗಿ ಬಂದಾಗ ಹೀನವಾದಂತ ಗೋದಲಿಯಲ್ಲಿ ಆತನು ಮಲಗಬೇಕಾಯಿತು. ಹುಯಿಸಿ ಆತನು ಯಾರು? ರಾಜಾದಿರಾಜನು, ಕರ್ತರ ಕರ್ತನು, ಒಡೆಯರ ಒಡೆಯನು, ಎಲ್ಲಾ ಅಧಿಕಾರವನ್ನ ಹೊಂದಿದಂಥವನು. ಹೀನವಾದಂತ ಗೋದಲಿಯಲ್ಲಿ ಆತನು ಮಲಗಬೇಕಾಯಿತು. ಹುಟ್ಟಿದಂತ ಸಂದರ್ಭ ಸಂಕಷ್ಟಕ್ಕೆ ಒಳಗಾದಂತ ಕುಟುಂಬವಾಯಿತು. ಈಗ ಹೀಗೆ ಬರ್ತಾನೆ ರಾಜಾದಿರಾಜನಾಗಿ ನ್ಯಾಯ ತೀರ್ಪನ್ನ ತೀರಿಸುವಂತ ನ್ಯಾಯಾಧೀಶನಾಗಿ ಆತನು ಬರುವಂತವನು ಆತನಾಗಿದ್ದಾನೆ. ಪೌಲನ ಸಾಕ್ಷಿಯನ್ನ ಕೇಳೋಣ. 1 ತಿಮೋತಿ 6:14. 1 ತಿಮೋತಿ 6:14. ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಪ್ರತ್ಯಕ್ಷನಾಗುವ ತನಕ ನೀನು ಸುವಾರ್ತೆಯ ವಿಧಿಯನ್ನು ನಿಷ್ಕಳಂಕವಾಗಿಯೂ ನಿಂದಾರಹಿತವಾಗಿಯೂ ಕಾಪಾಡಬೇಕು. ಯಾರಿಗೆ ಹೇಳ್ತಾರೆ? ಯಾರಿಗೆ ಹೇಳ್ತಾರೆ? ಸಂದರ್ಭದೊಡನೆ ವಿವರಿಸಿ. ಯಾರಿಗೆ ಹೇಳ್ತಾರೆ? ಪೌಲನು ತಿಮೋಥಿಯನಿಗೆ ಹೇಳುವಂತ ಮಾತು ಏನಂತ ಹೇಳ್ತಾನೆ? ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಪ್ರತ್ಯಕ್ಷನಾಗುವ ತನಕ ನೀನು ಸುವಾರ್ತೆಯ ವಿಧಿಯನ್ನು ನಿಷ್ಕಳಂಕವಾಗಿಯೋ ನಿಂದಾರಹಿತವಾಗಿಯೋ ಕಾಪಾಡಬೇಕು. ತಿಮೋತಿ ಇವತ್ತಿದ್ದಾನ? ತಿಮೋತಿ? ಅಯ್ಯೋ, ಇದ್ದಾನೆ? ಇಲ್ಲ. 2 ಮಾತು ಆಯ್ತು, ಮುಗಿಸ್ತಪ್ಪ. ತಿಮೋತಿ ಇವತ್ತಿದ್ದಾನ? ಹೋಗ್ಲಿ. ಪೌಲನಿದ್ದಾನ? ಇಲ್ಲ. ಎಸ್, ಇದ್ದಾನೆ. ನಮ್ಮ ಜೊತೆಯಲ್ಲಿದ್ದಾನೆ. ಹೇಗಿದ್ದಾನೆ? ವಾಕ್ಯದ ಮೂಲಕ ನಮ್ಮ ಜೊತೆಯಲ್ಲಿ ಮಾತಾಡುವಂತವನಾತನಾಗಿದ್ದಾನೆ. ಹಾಗಾದ್ರೆ ತಿಮೋತಿಯನಿಗೆ ಬರೆದಂತ ಮಾತು ನಮಗೆ ಬರೆಯಲ್ಪಟ್ಟಿದೆ ಪ್ರಿಯರೇ. ಒಬ್ಬ ದೇವರನ್ನ ಯೇಸುಸ್ವಾಮಿಯನ್ನ ನಂಬಿದಂತಹ ವಿಶ್ವಾಸಿಗೆ ಇದು ಬರೆಯಲ್ಪಟ್ಟಿದೆ. ತಿಮೋತಿಯನಿಗೆ ಮಾತ್ರವಲ್ಲ, ಆತನು ಹೇಳ್ತಾನೆ ನಮ್ಮ ಕರ್ತನಾದಂತ ಯೇಸು ಕ್ರಿಸ್ತನು ಪ್ರತ್ಯಕ್ಷನಾಗುವ ತನಕ. ಯಾವತ್ತಾಯ್ತಾನೆ ಅಂತ ನಮಗೆ ಗೊತ್ತಿಲ್ಲ ಅಲ್ವಾ? ಗೊತ್ತಿಲ್ಲ. ಆದರೆ ನಮಗೆ ಕೊಟ್ಟಂತ ಕಾರ್ಯ ಯಾವುದು ಎಂಬುದಾಗಿ ನಾವುಗಳು ಈ ಲೋಕದಲ್ಲಿ ಇರುವ ತನಕ, ಈ ಲೋಕದಲ್ಲಿ ಜೀವಿಸುವ ತನಕ ನಾನೇನ್ ಮಾಡ್ಬೇಕು ಅಂತಂದ್ರೆ ಈ ಸುವಾರ್ತೆ, ಗಿಲ್ಬರ್ಟಯ್ಯ ಅವರು ಹೇಳಿದ್ರು, ವಾಟ್ ಈಸ್ ಗಾಸ್ಪಲ್? ಸುವಾರ್ತೆ ಅಂದ್ರೆ ಏನು? ವಾರ್ತೆ, ಶುಭ ವಾರ್ತೆ. ಯಾರ ವಿಷಯವಾಗಿ ಶುಭ ವಾರ್ತೆ? ಯೇಸು ಕ್ರಿಸ್ತನ ವಿಷಯವಾದಂತ ಸುವಾರ್ತೆ. ಏನು? ಆತನ ಮರಣ, ಆತನ ಜನನ, ಆತನ ಮರಣ, ಆತನ ಪುನರುತ್ಥಾನ, ಆತನ ತಿರುಗಿ ಬರುವಿಕೆಯನ್ನ ಕುರಿತು ಆ ಶುಭ ವಾರ್ತೆಯನ್ನ ಕಾಪಾಡುವಂತ ಎಲ್ಲ ಸಂಗತಿಗಳು ನಮಗೆ ಕೊಡಲ್ಪಟ್ಟಿದೆ ಪೌಲನ ಮೂಲಕ. ಹೇಗೆ ಕಾಪಾಡಬೇಕು? ನಿಷ್ಕಳಂಕವಾಗಿಯೂ ನಿಂದಾರಹಿತವಾಗಿಯೂ ನಾವು ಕಾಪಾಡಬೇಕು. ನೋಡಿ, ನಾವು
ನಾನು ಎಜುಕೇಶನ್ ಡಿಪಾರ್ಟ್ಮೆಂಟ್ಲಿದ್ದೆ, ನನ್ನ ಸಂಸಾರ ಅವರು ರೆವಿನ್ಯೂ ಡಿಪಾರ್ಟ್ಮೆಂಟ್ಲಿದ್ರು. ನಾವುಗಳು ನಮ್ಮ ಕಚೇರಿಗಳಲ್ಲಿ ಸಾಕ್ಷಿಗಳಾಗಿರಬೇಕು. ಒಂದು ಉದಾಹರಣೆಯನ್ನು ನಾನು ನಿಮ್ಮ ಮುಂದೆ ಹೇಳ್ತೇನೆ. ಶುಕ್ರವಾರ ನಮ್ಮ ಕಚೇರಿಯಲ್ಲಿ ಪೂಜೆ, ಅವರು ಪೂಜೆ ಮಾಡೋರು, ಎಲ್ಲರೂ ಅದಕ್ಕೆ ಕಾಸು ಕೊಡಬೇಕು, ಏನೋ ತರಿಸೋರು. ಸೊ ನಾನು ಒಂದು ಹೈಸ್ಕೂಲಲ್ಲಿ ನಾನು ಟೀಚರ್ ಆಗಿ ಕೆಲಸ ಮಾಡಿ ನಾನು ಪ್ರಮೋಷನ್ ಹೊಂದಿ BO ಆಫೀಸ್ಗೆ ನಾನು ಹೋದಾಗ ಈ ಪದ್ಧತಿ ನನಗೆ ಗೊತ್ತಿರಲಿಲ್ಲ, ನಮ್ಮ ಕಚೇರಿಯ ಪದ್ಧತಿಗಳು ನನಗೆ ಗೊತ್ತಿರಲಿಲ್ಲ. ಅವ್ರಿಗೆ ಬಂದು ಕೇಳಿದ್ರು, ಸರ್ ಹಿಂಗೆ ಶುಕ್ರವಾರ ಹೀಗೆ ಪೂಜೆ ಇರ್ತದೆ, ನೀವು ಅದಕ್ಕೆ ಕಾಣಿಕೆ ಕೊಡಬೇಕು. ಇಲ್ಲ, ನಾನು ಕೊಡೋದಿಲ್ಲ. ಯಾಕೆ ಸರ್, ಎಲ್ಲರೂ ಕೊಡ್ತಾರಲ್ಲ? ಇಲ್ಲ, ಕೊಡೋದಿಲ್ಲ, ನಾನು ಯಾವ ಪೂಜೆನೂ ಮಾಡೋದಿಲ್ಲ. ಆಯ್ತು ಬಿಡಿ ಅಂತ ಹೇಳಿದ್ರು. ಅದಾದ ಮೇಲೆ ಅವರು ಇದನ್ನ ತರ್ತಾರೆ, ಯಾವುದು ಆರತಿ ತಗೊಳಕ್ಕೆ ಹೋಗ್ತಾರೆ. ನಾನು ಸುಮ್ಮನೆ ಕೂತಿದ್ದೆ, ಸರ್ ಆರತಿ ತಗೊಳ್ಳಿ ಸರ್ ಅಂತ. ಇಲ್ಲ, ನಾನು ತಗೊಳ್ಳೋದಿಲ್ಲ, ಥ್ಯಾಂಕ್ ಯು, ನಾನು ತಗೊಳ್ಳೋದಿಲ್ಲ. ಏನ್ ಸರ್ ನೀವು ಹಿಂಗ ಅಂದ್ಬಿಟ್ರೆ ಎಲ್ಲ ಒಂದೇ ದೇವ್ರು ಅಲ್ವಾ ಸರ್? ಇಲ್ಲ, ಎಲ್ಲರೂ ಒಂದೇ ದೇವರಾಗ್ಲಿಕ್ಕೆ ಸಾಧ್ಯವೇ ಇಲ್ಲ. ನನ್ನ ದೇವರೇ ನಿಜವಾದಂತ ದೇವರು, ನನ್ನ ದೇವರು ಜೀವಿಸುವಂತ ದೇವರು. ಸರ್ ಹಿಂಗ ಅಂದ್ಬಿಟ್ರೆ ಹೇಗೆ? ನೋಡಪ್ಪ, ಇದು ತಂದಿದೀಯಾ? ನನ್ನ ದೇವರು ಹೇಳಿದಂತ ಮಾತು, ನಾನು ಲೋಕಕ್ಕೆ ಬೆಳಕಾಗಿದ್ದೇನೆ ಎಂಬುದಾಗಿ. ನನ್ನ ದೇವರೇ ಬೆಳಕು, ಈ ಬೆಳಕಿಗೆ ನಾನು ಕೈ ಮುಗಿದಿಲ್ಲ. ಸೊ ಆವತ್ತಿಂದ ನನ್ನ ಬಗ್ಗೆ ಅವರಿಗೆ ಒಂದು ಸ್ವಲ್ಪ ಇರುಸು ಮುರುಸು. ಮಾರನೇ ನೆಕ್ಸ್ಟ್ ವೀಕ್ ಆಗುವಾಗ ಅವರು ಪ್ರಸಾದ ತಂದು ನನ್ನ ಪಕ್ಕದಲ್ಲಿ ಕೂತಿರೋರಿಗೆ, ಸರ್ ತಗೊಳ್ಳಿ ಸರ್ ಪ್ರಸಾದ ಅಂತಂದ್ರು. ನನ್ನ ಒಂದ್ಸಲ ಹಿಂಗೆ ನೋಡ್ಬಿಟ್ಟು ಹೋದ್ರು. ನನಗೇನಾಗಬೇಕು, ಆ ಪ್ರಸಾದ ತಿನ್ಬಿಟ್ಟು ನಾನೇನಾಗಬೇಕಾಗಿದೆ ಅಂದ್ಬಿಟ್ಟು ನಾನು ಇದ್ದೆ. ಆದ್ರೆ ದೇವರ ಕೃಪೆ, ಒಬ್ಬ ಅಧಿಕಾರಿ ಬಂದ್ರು. ಅವರು ಬಹಳ ಸ್ಟ್ರಿಕ್ಟ್ ಆದಂತ ಅಧಿಕಾರಿ. ನಾನು ಅನ್ಕೊಂಡೆ, ದೇವರೇ ಇವರ ಜೊತೆಯಲ್ಲಿ ನಾನು ಕೆಲಸ ಮಾಡಬೇಕು, ಅವರ ಹೃದಯದಲ್ಲಿ ಕಾರ್ಯ ಮಾಡುವ. ಯಾಕಂದ್ರೆ ನಾನು ನೋಡಿದಂತ ಒಬ್ಬ ಆಫೀಸರ್, ವೆರಿ ಸ್ಟ್ರಿಕ್ಟ್ ಆಫೀಸರ್. ಸರ್ ಒಂದು ದಿನ ಅವರಿಗೆ ನಾನು ಯಾವುದೋ ಒಂದು ಲೆಕ್ಕಪತ್ರವನ್ನ ಅವರಿಗೆ ಸಲ್ಲಿಸಬೇಕಾಗಿದ್ದಾಗ ನಾನು ಕೊಟ್ಟಂತ ಪುಸ್ತಕವನ್ನು ಎಸ್ಬಿಟ್ರು, ಅವರು ಬಿಸಾಕ್ಬಿಟ್ರು. ಏನಪ್ಪ ಇಷ್ಟು ವರ್ಷ ಆಯ್ತು, ನಾನು ಮೊದಲಿದ್ದಂತ BO ನಾನು ಇಟ್ರೆ ಅವರು ಸೈನ್ ಆಗ್ತಾ ಇದ್ರು, ಇವರು ಈ ರೀತಿ ಮಾಡಿದ್ರಲ್ಲ. ಸರಿ, ಆದ್ಮೇಲೆ 5:15 ನನ್ನನ್ನ ಕರೆಸಿದ್ರು. ಅವರು ಕರೆಸ್ಬಿಟ್ಟು, ನೀನು ಇಂತಿಂತ ತಪ್ಪು ಮಾಡಿದೀಯಾ, ಈ ತಪ್ಪನ್ನ ನೀನು ತಿದ್ದುಕೋ ಅಂತ ಅವರು ನನಗೆ ಹೇಳಿದ್ರು. ಬಟ್ ನಾನೇನು ಅಂತ ತಪ್ಪು ಮಾಡಿರ್ಲಿಲ್ಲ. ಅವರ ವಿಧಾನವೇ ಬೇರೆ, ನನ್ನ ವಿಧಾನವೇ ಬೇರೆ ಆಗಿತ್ತು. ಆದ್ರೆ ಈ ರೀತಿ ಮಾಡುವಂತ ಹೇಳಿ ಅವರು ಆಯ್ತು. ಒಂದು ದಿನ ನನಗೆ ಅವರ ತರ ನಾನು ಯೇಸು ಸ್ವಾಮಿಯ ವಿಷಯದಲ್ಲಿ ಮಾತಾಡುವಂತ ಒಂದು ಅವಕಾಶ ದೇವರು ನನಗೆ ಕೊಟ್ರು. ನಾನು ಮಾತಾಡ್ತಾ ಅವ್ರಿಗೆ ಹೇಳಿದೆ, ನಿನ್ನ ಮೇಲಧಿಕಾರಿಗಳಿಗೆ ನೀನು ಅಧೀನನಾಗಿರು ಎಂಬುದಾಗಿ ದೇವರು ನನಗೆ ವಾಕ್ಯ ಕೊಟ್ಟಿದ್ದಾರೆ ಸರ್. ಏನಾಯ್ತೋ ಏನೋ ಗೊತ್ತಿಲ್ಲ ಅವರ ಹೃದಯದಲ್ಲಿ. ನೀವು ನಂಬ್ತಿರೋ ಬಿಡ್ತಿರೋ, ಅವತ್ತಿಂದ ನಾನು ಏನೇ ತಗೊಂಡೋಗಿಟ್ರೆ ಅವರು ಕಣ್ಣು ಮುಚ್ಚಿಸಿ ಸೈನ್ ಆಗ್ತಿದ್ರು. ಎಸ್ ಸಿಸ್ಟರ್, ಪ್ರೈಸ್ ದಿ ಲಾರ್ಡ್. ಅವ್ರು ಹೇಗ್ ನೋಡ್ಕೊಂಡ್ರು ಅಂದ್ರೆ ಮಗನ ಹಾಗೆ. ನಾನು ಅವರ ಕೈ ಕೆಳಗೆ ಇರುವಂತ ಒಬ್ಬ ವ್ಯಕ್ತಿಯಾಗಿ ಅಲ್ಲ, ಮಗನ ಹಾಗೆ ಅವರು ನನ್ನನ್ನು ಪ್ರೀತಿ ಮಾಡಿದಂತ ಆಫೀಸರ್. ಅದೇ ಅನುಭವ ನನ್ನ ಸಂಸಾರಕ್ಕೂ ಅವರ ಕಚೇರಿಯಲ್ಲಿ ಎಲ್ಲರೂ ಒಂದಾಗಿದ್ರು, ಅವಳನ್ನ ಬೇರೆ ಮಾಡಿದ್ರು. ಆದ್ರೆ ಕೊನೆಯಲ್ಲಿ ಆ ಮಗಳು ಪ್ರಾರ್ಥನೆ ಮಾಡಿ ಅಂತ ಕೇಳ್ಕೊಳ್ಳುವ ಮಟ್ಟಿಗೆ ಆ ಆಫೀಸಲ್ಲಿ ಬಂದ್ರು. ಇದು ದೇವರ ಕಾರ್ಯ ಪ್ರಿಯರೇ. ಯಾಕೆ ಗೊತ್ತಾ, ಪೌಲನು ಹೇಳ್ತಾನೆ ತಿಮೋತಿಯನಿಗೆ, ಯವನಸ್ಥನಾದಂತ ತಿಮೋತಿಯನು, ನನ್ನ ಗ್ರಾಮಾಂತರ ಸ್ವಾರ್ಥ ಸೇವೆ ಈ ನನ್ನ ಯವನ ಮಕ್ಕಳಿದಾರಲ್ಲ, ಆ ತಲಾಂತುಗಳನ್ನ ಕೊಟ್ಟಂತ ದೇವರು ನಿಜವಾದ ಅದ್ಭುತವಾದಂತ ಯವನಸ್ಥರು. ಆ ಮಕ್ಕಳನ್ನ ನೋಡುವಾಗ ನಮಗೆ ಬಹಳ ಖುಷಿ ಆಗ್ತದೆ. ದೇವರ ಭಯಭಕ್ತಿಯಲ್ಲಿ ಇರುವಂತ ಮಕ್ಕಳು. ಅವನಿಗೆ ಆ ತಿಮೋತಿಯನು, ಯವನಸ್ಥನಾದಂತ ತಿಮೋತಿಯನಿಗೆ ಪೌಲನು ಹೇಳ್ತಾನೆ, ನಿಷ್ಕಳಂಕವಾದಂತ ಸುವಾರ್ತೆಯನ್ನ ನೀನ್ ಕಾಪಾಡಿಕೊಳ್ಬೇಕು. ಅಂದ್ರೆ ನಮ್ಮ ಜೀವಿತದಲ್ಲಿ ಅವನವನ ನೆಲೆಗೆ ತಕ್ಕಂತ ಪ್ರತಿಫಲವನ್ನು ನಾನು ಕೊಡ್ತೇನೆ. ಇಗೋ ನಾನು ಬೇಗ ಬರ್ತೇನೆ.
ಇದು ನನ್ನ ಸ್ವಾಮಿ ಹೇಳಿದಂತ ಮಾತು. ಹಾಗಾದ್ರೆ ನನ್ನ ಜೀವಮಾನ ಎಂಥದ್ದು? ಯಾಕೋಬನು ಬರೀತಾನಲ್ಲ, ನಿಮ್ಮ ಜೀವಮಾನ ಎಂಥದ್ದು? ನಾವುಗಳು ಸಾಕ್ಷಿಯಾಗಿರುವಾಗ ದೇವರಿಗೆ ಮಹಿಮೆ. ನಾವು ಕ್ರಿಸ್ತನನ್ನು ಪ್ರತಿನಿಧಿಸುವಂತವರು ನಾವಾಗಿರ್ತೇವೆ ಪ್ರಿಯರೇ. ಇಂಥ ಸ್ವಾಮಿ ಬೇಗ ಬರ್ತೇನೆ, ನಿಮ್ಮನ್ನ ಕರ್ಕೊಂಡು ಹೋಗ್ತೇನೆ ಎಂಬುದಾಗಿ ಮಾತು ಕೊಟ್ಟಿರುವಾಗ ಆತನು ಕೊಡುವಂತ ಕೆಲವು ಕಂಡೀಷನ್ ಅನ್ನ ನಾವುಗಳು ಕಾಪಾಡಬೇಕಲ್ವ ಈ ಲೋಕದಲ್ಲಿ. ನಿಷ್ಕಳಂಕ, ನಿಂದಾರಹಿತನಾಗಿರಬೇಕು ನೀನು. ಯವನಸ್ಥನೆಂದು ನಿನ್ನನ್ನು ಅಸಡ್ಡೆ ಮಾಡುವುದಕ್ಕೆ ಯಾರಿಗೂ ಅವಕಾಶ ಮಾಡಿಕೊಡ್ಬೇಡ. ತಿಮೋತಿಯನಿಗೆ ಹೇಳಿದಂತ ಮಾತು. ಪ್ರಿಯ ಯವನ ಮಕ್ಕಳೇ, ಆತನು ಬರುವಾಗ ನಿಷ್ಕಪಟವಾದಂತ, ನಿಷ್ಕಳಕವಾದಂತ, ನಿಂದಾರಹಿತವಾದಂತ ಜೀವಿತದಲ್ಲಿ ನಾವುಗಳು ಇರುವುದಾದರೆ ನಾವು ಕರ್ತನನ್ನ ಮೆಚ್ಚಿಸುವಂತವರು ನಾವಾಗಿರ್ತೇವೆ. ದೂತರು ಕೊಡುವಂತ ಒಂದು ಸಾಕ್ಷಿ. ಅಪೊಸ್ತಲರ ಕೃತ್ಯಗಳು 1ನೇ ಅಧ್ಯಾಯ 10 ಮತ್ತು 11. ಗಲಿಲಾಯದವರೇ, ನೀವು ಯಾಕೆ ಆಕಾಶದ ಕಡೆಗೆ ನೋಡುತ್ತಾ ನಿಂತಿದ್ದೀರಿ? ನಿಮ್ಮ ಬಳಿಯಿಂದ ಆಕಾಶದೊಳಕ್ಕೆ ಸೇರಿಸಲ್ಪಟ್ಟಿರುವ ಈ ಯೇಸು ಯಾವ ರೀತಿಯಲ್ಲಿ ಆಕಾಶದೊಳಕ್ಕೆ ಹೋಗಿರುವುದನ್ನು ನೀವು ಕಂಡಿರೋ ಅದೇ ರೀತಿಯಲ್ಲಿ ಬರುವನು. ಥ್ಯಾಂಕ್ ಯು ಮಾಸ್ಟರ್. ಇದು ವಿಸ್ತಾರವಾದಂತ ಒಂದು ಸಬ್ಜೆಕ್ಟ್. ನಾನು ಕ್ಲುಪ್ತವಾಗಿ ನಿಮ್ಮ ಜೊತೆಯಲ್ಲಿ ಹಂಚಿಕೊಳ್ತೇನೆ. ಯೇಸು ಸ್ವಾಮಿ ಈ ಲೋಕದಲ್ಲಿರುವಾಗ ಶಿಷ್ಯರ ಜೊತೆಯಲ್ಲಿ ಆತನು ಜೀವಿಸ್ತಾ ಬಂದನು. ಹೌದಾ? ಆತನು ಅದ್ಭುತ ಕಾರ್ಯಗಳನ್ನು ಮಾಡ್ತಾ ಇದ್ದ, ದೇವರ ರಾಜ್ಯವನ್ನ ಕುರಿತು ಹೇಳ್ತಾ ಇದ್ದ, ಅನೇಕರನ್ನ ರೋಗಿಗಳನ್ನ ವಾಸಿ ಮಾಡ್ತಾ ಇದ್ದ. ಈ ಎಲ್ಲ ಅಧಿಕಾರವನ್ನ ಶಿಫ್ಟ್ ಮಾಡ್ದ ಯಾರಿಗೆ? ಶಿಷ್ಯರಿಗೆ ಶಿಫ್ಟ್ ಮಾಡಿಕೊಟ್ಟ. ಎಲ್ಲ ಅಧಿಕಾರವೂ ಅವರಿಗೆ ಕೊಡಲ್ಪಟ್ಟಿತ್ತು. ಯೇಸು ಸ್ವಾಮಿ ಜೊತೆಯಲ್ಲಿರುವಾಗ ಯಾವ ಚಿಂತೆನೂ ಇರಲಿಲ್ಲ ಅವರಿಗೆ. ಯೇಸು ಸ್ವಾಮಿ ತನ್ನ ಮರಣದ ವಿಷಯವಾಗಿ ಅವರ ಜೊತೆಯಲ್ಲಿ ಹಂಚಿಕೊಂಡ. ಅದೇ ರೀತಿಯಾಗಿ ಪುನರುತ್ಥಾನದ ವಿಷಯವಾಗಿ ಆತನು ಹಂಚಿಕೊಂಡ. ಆತನು ತಿರುಗಿ ತಂದೆಯ ಮನೆಗೆ ಹೋಗ್ತೀನಿ ಎಂಬುದಾಗಿ ಸಹ ಆತನು ಹೇಳಿದ. ಯಾವುದೂ ಸರಿಯಾಗಿ ಗಮನ ಇಟ್ಟಿರಲಿಲ್ಲ ಅವರು. ಏನೋ ಹೇಳ್ತಾ ಇದ್ದಾರೆ, ಹೇಳ್ಕೊಳ್ಳಿ ಅಂತ ಬಂದ್ರು. ಹೋಗುವಂತ ಸಮಯ ಬಂದಾಗ, ಅಯ್ಯೋ ಸ್ವಾಮಿ ಹೊಟ್ಟೋಯ್ತಾ ಇದ್ದಾನಲ್ಲ, ಮುಂದೆ ಏನು? ಶಿಷ್ಯರಿಗೆ ಮುಂದೆ ಏನಪ್ಪ? ನಮ್ಮ ಜೊತೆಯಲ್ಲಿದ್ದಂತ ಸ್ವಾಮಿ ಆತನು ಹೋಗ್ತಾ ಇದ್ದಾನೆ, ಮುಂದೆ ಏನು? ನಮ್ಮ ಸ್ಥಿತಿ ಏನು? ದೂತರು ಏನ್ ಹೇಳ್ತಾರೆ? ಯಾವ ರೀತಿಯಲ್ಲಿ ಆತನು ಏರಿ ಹೋಗ್ತಾ ಇದ್ದಾನೋ ಅದೇ ರೀತಿಯಾಗಿ ಆತನು ತಿರುಗಿ ಬರ್ತಾನೆ ಎಂಬುದಾಗಿ. ಶಿಷ್ಯರಿಗೆ ಸ್ವಲ್ಪ ಸಮಾಧಾನವಾಯ್ತಾನೆ. ತಿರುಗಿ ಆತನು ಬರ್ತಾನೆ ಎಂಬುದಾಗಿ. ಹಾಗಾದ್ರೆ 4 ಸಂಗತಿಗಳು: ದಾನಿಯೇಲನ ಸಾಕ್ಷಿ, ಯೇಸು ಸ್ವಾಮಿಯ ಸಾಕ್ಷಿ, ಪೌಲನ ಸಾಕ್ಷಿ ಹಾಗೂ ದೂತರ ಸಾಕ್ಷಿ. ಆತನು ತಿರುಗಿ ಬರುವಂತವನು ಎಂಬುದಾಗಿ. ಈಗ ಭಾಗ 2, ಬಿಫೋರ್ ರ್ಯಾಪ್ಚರ್, ಒಯ್ಯಲ್ಪಡುವ ಮೊದಲು ಏನಾಗ್ತದೆ ಎಂಬುದಾಗಿ. ನಮ್ಮನ್ನ ಯಾವ ರೀತಿಯಲ್ಲಿ ದೇವರು ನಮ್ಮನ್ನ ಸಿದ್ಧ ಮಾಡ್ತಾನೆ ಒಯ್ಯುವ ಮೊದಲು. ನಾವು ಸಿದ್ಧವಾಗ್ಬೇಕು ತಾನೆ. ಸಿದ್ಧವಾಗ್ಲಿಕ್ಕೆ ಆತನು ನಮಗೆ ಸಮಯವನ್ನು ಆತನ ಅನುಗ್ರಹಿಸಿ ಕೊಟ್ಟಿದ್ದಾನೆ ಪ್ರಿಯರೇ. ಇದು ಕೃಪಾ ಕಾಲ. ಬಹಳ ಎಚ್ಚರಿಕೆಯಿಂದ ಇರಬೇಕು. ಇವತ್ತಿನ ಸ್ಥಿತಿಗತಿಗಳು ಭಯಂಕರವಾದಂತಹ ಸ್ಥಿತಿಗತಿಗಳು. ನೋಡ್ರಿ, ಸಭೆ ಒಂದು ಕಟ್ಟಡವಲ್ಲ. ಹೌದಾ? ಸಭೆ ಒಂದು ಕಟ್ಟಡವಲ್ಲ. ವಿಶ್ವಾಸಿಗಳ ಸಮೂಹ ಒಂದು ಸಭೆ. ವಿಶ್ವಾಸಿಗಳು ಯಾರು? ವಿಶ್ವಾಸಿ ಅಂದರೆ ಏನು? ರತ್ನನವರು ಹ್ಯಾರಿ ಮೇಲೆ ವಿಶ್ವಾಸವನ್ನ ಇಟ್ಟಿದ್ದಾರೆ ಅಂದ್ರೆ ಅರ್ಥ ಏನು? ಗ್ರಾಮಾಂತರ ಸುವಾರ್ಥ ಸೇವೆ ಆಯೋಜನೆ ಮಾಡ್ತಾ ಇದ್ದಾರೆ. ಬೋಧಕರ ಮೇಲೆ ವಿಶ್ವಾಸ ಇಟ್ಟಿದ್ದಾರೆ. ಮೆರಿಬಾಟ್ರ ಮೇಲೆ ವಿಶ್ವಾಸ ಇಟ್ಟಿದ್ದಾರೆ. ಯವನ ಮಕ್ಕಳ ಮೇಲೆ ವಿಶ್ವಾಸ ಇಟ್ಟಿದ್ದಾರೆ. ಇಡೀ ಸಭೆ ಮೇಲೆ ವಿಶ್ವಾಸ ಇಟ್ಟಿದ್ದಾರೆ. ಅರ್ಥ ಏನು? ಅದು ಆ ಪದ ಬೇರೆ, ಕೈ ಕೊಡೋದ ಇವರು ಅನ್ನುವಂತಹದ್ದು. ನಂಬಿಕೆ ದ್ರೋಹ ಮಾಡುವವರಲ್ಲ, ಅಂದ್ರೆ ವಿಶ್ವಾಸದಲ್ಲಿ ಇರುವಂತವರು.
ಕರ್ತನಲ್ಲಿ ವಿಶ್ವಾಸದಲ್ಲಿ ಇರುವಂತವರು ಅಂದ್ರೆ ಅರ್ಥ ನಂಬಿಕೆಯಲ್ಲಿ ದೃಢವಾಗಿ ಇರುವಂತವರು ಎಂಬುದಾಗಿ. ಎಷ್ಟು ಸಭೆ ಮುಚ್ಚಲ್ಪಡ್ತಾ ಇದ್ದೀವಿ, ಎಷ್ಟು ಸಭೆ ಮುಚ್ಚಲ್ಪಡ್ತಾ ಇದೆ. ವೇರ್ ಆರ್ ದ ಬಿಲೀವರ್ಸ್? ವಿಶ್ವಾಸಿಗಳಲ್ಲಿ ಕರ್ತನ ವಾಕ್ಯ ಕೇಳಲಿಕ್ಕೆ ಸಾಕಪ್ಪ ಸಾಕು, ಹೇಳಿದ್ನೇ ಹೇಳ್ತಾರೆ ಇವರು. ಅದರಲ್ಲೂ ನಮ್ಮ ಯವನ ಮಕ್ಕಳು ಸಭೆಗಳಲ್ಲಿ ಭಾಗವಹಿಸುವಂತಹದ್ದೇ ಕಷ್ಟ. ನಮ್ಮ ಸಭೆಗಳನ್ನು ನಾನು ಹೇಳ್ತಾ ಇಲ್ಲ, ಬೇರೆ ಬೇರೆ ಕಡೆಗಳಲ್ಲಿ. ಕಳೆದ ವಾರ ಒಬ್ರು ಮಳವಳ್ಳಿಯಲ್ಲಿ ಒಬ್ರು ಗ್ರಾಮನ್ ಅಂತ ಒಬ್ಬ ಆಸ್ಟ್ರೇಲಿಯಾದ ವಿಶ್ವಾಸಿ ಅವರು ಬಂದಿದ್ರು. ಅವ್ರನ್ನ ನಾನು ಕೇಳಿದೆ ಕೂತ್ಕೊಂಡಿದ್ದಾಗ, ನಿಮ್ಮ ಸಭೆಯಲ್ಲಿ ಎಷ್ಟು ಕುಟುಂಬಗಳಿದೆ ಬ್ರದರ್ ಅಂತ. ಅವ್ರು ನಮ್ದು ಒಂದು ಚಿಕ್ಕ ಸಭೆ, ಒಂದು 20ರಿಂದ 22 ಕುಟುಂಬಗಳು ಉಂಟು. ಯವನ ಮಕ್ಕಳು ಅಂದಾಗ ನಗಾಡಿದ್ರು. ಅವರು ಒಂದು ಸ್ಮೈಲ್ ಕೊಟ್ಟು, ಆನ್ಸರ್ ಕೊಡ್ಲಿಲ್ಲ, ಒಂದು ಸ್ಮೈಲ್ ಕೊಟ್ಟು. ಯಾಕೆ ಬ್ರದರ್ ನಗಾಡ್ತಾ ಇದ್ರು? ವಯಸ್ಸಾದವ್ರು ಮಾತ್ರ, ವಯಸ್ಸಾದವ್ರು ಮಾತ್ರ ನಾವು ಬರ್ತೀವಿ. ಯಾವುದಾದ್ರೂ ಸಮಯದಲ್ಲಿ ಯವನ ಮಕ್ಕಳು ಇರ್ತಾರೆ. ನಿಮ್ಮ ಸಭೆ ಹೇಗೆ ಕೇಳಿದ್ರು? ನಾನು ಹೆಮ್ಮೆಯಿಂದ ಹೇಳಿದೆ, ನಮ್ಮ ಸಭೆ ಒಂದು 20 ಫ್ಯಾಮಿಲಿ ಇದೆ. ಯವನ ಮಕ್ಕಳು ಯಾವಾಗಲೂ ಕರ್ತನಲ್ಲಿ ಅವ್ರು ನಾವು ಹೆಮ್ಮೆಯಿಂದ ಹೇಳ್ಕೊತೀವಿ. ಅವರೇ ಫಸ್ಟ್ ಸ್ತೋತ್ರ ಕೊಡುವಂಥವ್ರು. ಎಲ್ಲಿದ್ದಾರೆ ಈಗ ವಿಶ್ವಾಸಿಗಳು? ಅದರಲ್ಲೂ ಯವನಸ್ಥ ವಿಶ್ವಾಸಿಗಳು ಎಲ್ಲಿದ್ದಾರೆ? ಕರ್ತನಿಗೆ ವಿಧೇಯರಾದಂಥ ಮಕ್ಕಳಾಗಿ ಅವರು ಜೀವಿಸ್ತಾ ಇದ್ದಾರೆ. ಇದು ದೊಡ್ಡ ಒಂದು ಪ್ರಶ್ನೆಯಾಗಿದೆ ಪ್ರಿಯರೇ. ವಿಶ್ವಾಸಿಗಳಲ್ಲಿ ಕುರಿತು ನಾವು ನೋಡುವಾಗ ಇವತ್ತು ಒಂದು ರೀತಿ ಶೋಚನೀಯವಾದಂಥ ಸ್ಥಿತಿಯಲ್ಲಿ ಸಭೆಗಳನ್ನ ನಾವು ಕಾಣುವಂಥವರಾಗಿದ್ದೇವೆ. ಬಹಳ ಕಷ್ಟ. ಅದರಲ್ಲೂ ಕೆಲವರು ಭಾನುವಾರದ ವಿಶ್ವಾಸಿಗಳು ಹಬ್ಬದ ವಿಶ್ವಾಸಿಗಳಾಗಿ ಕಾಣುವಂಥವರಾಗಿದೆ. ಆಮೇಲೆ ಇಲ್ಲ, ಅಯ್ಯವ್ರ ಮನೆಗೆ ಹೋದ್ರೂ ಇಲ್ಲ, ನಮ್ಮ ಬ್ರದರ್ನಲ್ಲಿ ಎಳ್ಳರ್ಸ್ ಹೇಳಿದ್ರು ಇಲ್ಲ, ಅಷ್ಟೇ ಟೈಮ್ ಪಾಸ್. ಭಾನುವಾರದಲ್ಲಿ ಟೈಮ್ ಪಾಸ್. ದೇವರು ಅದನ್ನ ಸಹಿಸಿಕೊಳ್ಳುವಂಥವನಲ್ಲ. ಈಗಾಗಲೇ ರತ್ನಣ್ಣ ಅವರು ಹೇಳಿದ್ದಾರೆ, 4 ಸಬ್ಜೆಕ್ಟ್ಗಳು ಒಬ್ಬ ವಿಶ್ವಾಸಿಯ ಜೀವಿತದಲ್ಲಿ ಅತಿ ಪ್ರಾಮುಖ್ಯವಾದಂಥ ವಿಷಯಗಳು, ಪ್ರಾಮುಖ್ಯವಾದಂಥ ಅಂತಿಮವಾದಂಥ ರಿಸಲ್ಟ್ ಅನ್ನು ಕೊಡುವಂತಹದ್ದು, ಕ್ರಿಸ್ತಿಯ ಜೀವಿತದ ಅಂತಿಮವಾದಂಥ ರಿಸಲ್ಟ್ ಅನ್ನು ಕೊಡುವಂತಹದ್ದು ಈ 4 ಸಬ್ಜೆಕ್ಟ್ಗಳು. ಸೊ ಬಿಫೋರ್ ರಾಪ್ಚರ್ ಬಹಳ ದೀರ್ಘವಾದಂಥ ಒಂದು ಸಂಗತಿ ಇದಾಗಿದೆ ಪ್ರಿಯರೇ. ಯೋಹಾನನು ಬರೆದ ಸುವಾರ್ತೆ 14ನೇ ಅಧ್ಯಾಯ 1ರಿಂದ 4 ವಚನಗಳು ದಯಮಾಡಿ ಯಾರಾದರೂ ಸ್ಪಷ್ಟವಾಗಿ ಜೋರಾಗಿ ಓದ್ರಿ. ಇದು ನಮ್ಮನ್ನ ಹೆಚ್ಚಾದ ರೀತಿಯಲ್ಲಿ ಸಿದ್ಧಪಡಿಸುವಂತಹ ವಾಕ್ಯವಾಗಿದೆ. ಎಸ್, ನಿಮ್ಮ ಹೃದಯವು ಕಳವಳಗೊಳ್ಳದೇ ಇರಲಿ. ದೇವರನ್ನು ನಂಬಿರಿ, ನನ್ನನ್ನೂ ನಂಬಿರಿ. ನನ್ನ ತಂದೆಯ ಮನೆಯಲ್ಲಿ ಬಹಳ ಬಿಡಾರಗಳು ಅವೆ. ಇಲ್ಲದಿದ್ದರೆ ನಿಮಗೆ ಹೇಳುತ್ತಿದ್ದೆನು, ನಿಮಗೆ ಸ್ಥಳವನ್ನು ಸಿದ್ಧ ಮಾಡುವುದಕ್ಕೆ ಹೋಗುತ್ತೇನಲ್ಲ. ನಾನು ಹೋಗಿ ನಿಮಗೆ ಸ್ಥಳವನ್ನು ಸಿದ್ಧ ಮಾಡಿದ ಮೇಲೆ ತಿರುಗಿ ಬಂದು ನಿಮ್ಮನ್ನು ಕರಕೊಂಡು ಹೋಗಿ ನನ್ನ ಬಳಿಗೆ ಸೇರಿಸಿಕೊಳ್ಳುವೆನು. ಯಾಕೆಂದರೆ ನಾನಿರುವ ಸ್ಥಳದಲ್ಲಿ ನೀವೂ ಸಹ ಇರಬೇಕು, ಮತ್ತು ನಾನು ಹೋಗುವ ಸ್ಥಳದ ಮಾರ್ಗವು ನಿಮಗೆ ತಿಳಿದದೆ. ಪ್ರಿಯರೇ, ಇದನ್ನ ಸ್ವಲ್ಪ ಗಂಭೀರವಾದಂಥ ರೀತಿಯಲ್ಲಿ ನಾವು ಆಲೋಚನೆ ಮಾಡೋಣ. ದ ರ್ಯಾಪ್ಚರ್, ಬಿಫೋರ್ ರ್ಯಾಪ್ಚರ್, 2 ಸಂಗತಿಗಳು ಅಲ್ಲಿ ಬರೆಯಲ್ಪಟ್ಟಿವೆ. ರ್ಯಾಪ್ಚರ್ ಅಂದ್ರೆ ಏನು? ಎತ್ತಲ್ಪಡುವಿಕೆ. ಇದೊಂದು ಲ್ಯಾಟಿನ್ ಭಾಷೆ. ರ್ಯಾಪ್ಚರ್ ಅನ್ನುವಂಥದ್ದು ಒಂದು ಲ್ಯಾಟಿನ್ ಭಾಷೆಯಲ್ಲಿ ಇರುವಂಥದ್ದು. ಅದಕ್ಕೆ ಕನ್ನಡದ ಅರ್ಥ ಎತ್ತಲ್ಪಡುವಿಕೆ ಅಥವಾ ಒಯ್ಯಲ್ಪಡುವಿಕೆ. ಯೋಹಾನನು ಆತನು ಬರೆಯುವಾಗ ಪ್ರಾರಂಭದ ವಚನ, ನಿಮ್ಮ ಹೃದಯ ಕಳವಳಗೊಳ್ಳದೇ ಇರಲಿ. ಯೇಸು ಸ್ವಾಮಿ ಯಾರಿಗೆ ಹೇಳ್ತಾ ಇದ್ದಾರೆ ಇದನ್ನ? ಆತನ ಶಿಷ್ಯರಿಗೆ ಹೇಳ್ತಾ ಇದ್ದಾರೆ. ನಿಮ್ಮ ಹೃದಯ ಕಳವಳಗೊಳ್ಳದೇ ಇರಲಿ. ಕಳವಳ ಅಂದ್ರೆ ಏನು?
ಗಾಬರಿ ಆಗಿದ್ದಾರೆ ಇವರು. ಯಾರು? ಶಿಷ್ಯರು ಗಾಬರಿ ಆಗಿದ್ದಾರೆ. ಒಂದು ವೇಳೆ ವ್ಯಥೆ ಅಂದ್ರೆ ಬೇರೆ ಬೇರೆ ಇದಿದೆ, ಚಿಂತೆ, ಬೇಗುದಿ, ವ್ಯಥೆ, ದುಃಖ ಎಲ್ಲ ಆಗಿದೆ. ಖಂಡಿತವಾಗಿಯೂ ಶಿಷ್ಯರು ಗಲಿಬಿಲಿಯಲ್ಲೇ ಇದ್ದಾರೆ. ಅದನ್ನ ನೋಡಿದಂತ ಸ್ವಾಮಿ ಹೇಳ್ತಾನೆ, ನೀವು ಗಲಿಬಿಲಿಗೊಳ್ಳಬೇಡ್ರಪ್ಪ, ಗಾಬರಿ ಆಗ್ಬೇಡ್ರಿ. ನಾನು ಹೇಳುವಂತ ಮಾತನ್ನ ಕೇಳ್ರಿ, ಗಾಬರಿ ಆಗ್ಬೇಡ್ರಿ. ಯಾಕೆ ಗಾಬರಿ? ಯೋಹಾನನು ಬರೆದ ಸುವಾರ್ತೆ 13:33 ಓದ್ರಿ. ಇನ್ನು ಸ್ವಲ್ಪ ಕಾಲವೇ ನಿಮ್ಮ ಸಂಗಡ ಇರುತ್ತೇನೆ, ನನ್ನನ್ನು ಹುಡುಕುವಿರಿ, ಆದರೆ ನಾನು ಹೋಗುವಲ್ಲಿಗೆ ನೀವು ಬರಲಾರಿರಿ ಎಂದು. ಸಾಕು ಸರ್. ಇನ್ನೊಂದು 7, ಅದೇ ಜಾನ್, ಯೋಹಾನನು ಬರೆದ ಸುವಾರ್ತೆ 7:33-34. 7:33-34. ಇನ್ನು ಸ್ವಲ್ಪ ಕಾಲ ನಾನು ನಿಮ್ಮಲ್ಲಿ ಇದ್ದು ಆಮೇಲೆ ನನ್ನನ್ನು ಕಳುಹಿಸಿದಾತನ ಬಳಿಗೆ ಹೊರಟು ಹೋಗುತ್ತೇನೆ. ನೀವು ನನ್ನನ್ನು ಹುಡುಕುವಿರಿ, ಆದರೆ ನನ್ನನ್ನು ಕಂಡುಕೊಳ್ಳದೆ ಹೋಗುವಿರಿ. ನಾನು ಇರುವಲ್ಲಿಗೆ ನೀವು ಬರಲಾರಿರಿ ಅಂದನು. 16 ಜಾನ್ 16:16, 16:16. ಸ್ವಲ್ಪ ಕಾಲವಾದ ಮೇಲೆ ನಾನು ನಿಮಗೆ ಕಾಣುವುದಿಲ್ಲ, ಆನಂತರ ಸ್ವಲ್ಪ ಕಾಲವಾದ ಮೇಲೆ. ಯಾರಿಗೆ ಹೇಳ್ತಾ ಇದ್ರೆ? ಒಂದು ಜನರಿಗೆ ಹೇಳ್ತಾರೆ, ಎರಡನೇದಾಗಿ ಶಿಷ್ಯರಿಗೆ ಹೇಳ್ತಾನೆ 13:33ರಲ್ಲಿ, ಎರಡನೇದಾಗಿ 7:33-34ರಲ್ಲಿ ಜನರಿಗೆ ಹೇಳ್ತಾನೆ, ಜನರಿರುವಾಗ. ಮೂರನೇದಾಗಿ ತಿರುಗಿ ಶಿಷ್ಯರಿಗೆ ಆತನ ಹೇಳ್ತಾನೆ. ನೋಡ್ರಿ, ಒಂದೊಂದು ಮಾತುಗಳು ಶಿಷ್ಯರಿಗೆ ಹೇಳಿದ ಕಡೆಯ ಮಾತು. ಇನ್ನು ಸ್ವಲ್ಪ ಕಾಲವೇ ನಿಮ್ಮ ಸಂಗಡ ಇರ್ತೇನೆ, ನನ್ನನ್ನ ಹುಡುಕುವಿರಿ, ಆದ್ರೆ ನಾನು ಹೋಗುವಲ್ಲಿಗೆ ನೀವು ಬರಲ್ಲ. ಗಾಬರಿ ಉಡ್ಸಲ್ವ? ಉಡ್ಸುತ್ತೆ. ಇದೇನು ಈ ಸ್ವಾಮಿ ಹಿಂಗ್ ಹೇಳ್ತಾರಲ್ಲ, ಇನ್ ಸ್ವಲ್ಪ ಕಾಲ ಮಾತ್ರ ಇರ್ತೀನಿ, ಆಮೇಲೆ ಇರಲ್ಲ. ಇವರೇನ್ ಅನ್ಕೊಂಡ್ರು? ನಮ್ಮ ಸಂಗಡ ಇರ್ತಾರೆ ಯೇಸುಸ್ವಾಮಿ ಎಂಬುದಾಗಿ ಹೇಳ್ತಾ ಇದ್ರು. ಇಲ್ಲ, ಜನರ ಸಮೂಹಕ್ಕೆ ಯೇಸುಸ್ವಾಮಿ ಹೇಳ್ತಾರೆ, ಸ್ವಲ್ಪ ಕಾಲ ನಾನು ನಿಮ್ಮಲ್ಲಿದ್ದು ಆಮೇಲೆ ನನ್ನನ್ನು ಕಳಿಸಿದಾತನ ಬಳಿಗೆ ನಾನು ಹೋಗ್ತೇನೆ. ಕಳಿಸಿದಾತನ ಯಾರು ಏನು ಅಂತ ಗೊತ್ತಿಲ್ಲ, ಗಾಬರಿ. ತಿರುಗಿ ಶಿಷ್ಯರಿಗೆ ಹೇಳ್ತಾನೆ, ಯೋಹಾನ 16:16 ಏನಂತ? ಸ್ವಲ್ಪ ಕಾಲವಾದ ಮೇಲೆ ನಾನು ನಿಮಗೆ ಕಾಣುವುದಿಲ್ಲ, ಮಾಯಾಗೊಟ್ಟೈತರಂತ. ಏನ್ ಈ ಮಾತುಗಳು? ಶಿಷ್ಯರು ಹೇಳುವಂಥದ್ದು ಏನ್ ಈ ಮಾತು? ಪದೇ ಪದೇ ಅದನ್ನೇ ಹೇಳ್ತಾರಲ್ಲ, ನಾನಿರೋದಿಲ್ಲ ಅಂತ. ಮತ್ ನಮ್ ಕತೆ ಏನು? ಯೇಸು ಸ್ವಾಮಿ ಇರುವಾಗ ಧೈರ್ಯವಾಗಿದ್ರು ಅವರು. ಈಗ ನಮ್ ಕತೆ ಏನು? ಮುಂದೆ ಏನು ನಮ್ಮ ಜೀವಿತ? ನೋಡ್ರಿ, ಆತನ ಹೇಳ್ತಾನೆ, ಕಳವಳಗೊಳ್ಳಬೇಡ್ರಿ. ಇದೆಲ್ಲ ತಿಳ್ಕೊಂಡಂತ ಸ್ವಾಮಿ ಆತನ ಹೇಳ್ತಾನೆ, ಕಳವಳಗೊಳ್ಳಬೇಡ್ರಿ, ದೇವರನ್ನು ನಂಬಿರಿ. ಯಹೂದ್ಯರು ದೇವರ ಬಗ್ಗೆ ಭಯಭಕ್ತಿಯಲ್ಲಿದ್ದಂಥವರು, ಯೇಸು ಸ್ವಾಮಿನಲ್ಲ. ಯಹೂದ್ಯರು ಯೇಸು ಸ್ವಾಮಿಯನ್ನ ದೇವರು ಎಂಬುದಾಗಿ ಒಪ್ಕೊಳ್ಳಿಲ್ಲ. ಹೌದಾ? ಹೌದು, ಆತನನ್ನು ಒಪ್ಕೊಳ್ಳಿಲ್ಲ. ಸ್ವಾಮಿಗೆ ಗೊತ್ತಿತ್ತು. ಅದಕ್ಕೆ ಆತನು ಹೇಳ್ತಾನೆ ಆ ಜನರಿಗೆ, ದೇವರನ್ನ ನಂಬಿರಿ. ಶಿಷ್ಯರಿಗೂ ಆತನು ಹೇಳ್ತಾನೆ, ದೇವರನ್ನ ನಂಬಿರಿ, ಆಮೇಲೆ ನನ್ನನ್ನು ನಂಬಿರಿ. ಯೇಸು ಸ್ವಾಮಿ ಕೇಳ್ತಾರೆ, ನೀವು ನನ್ನನ್ನು ಯಾರು ಅಂತೀರಿ ಅಂತ. ಹೌದಾ? ನೀವು ನನ್ನನ್ನ ಏನಂತ ತಿಳ್ಕೊಂಡಿದ್ದೀರಿ? ಯಾರು ಕರೆಕ್ಟ್ ಆನ್ಸರ್ ಹೇಳ್ತಾರೆ? ಪೇತ್ರನು ಹೇಳ್ತಾನೆ, ಬರಬೇಕಾಗಿರುವ ಕ್ರಿಸ್ತನು ನೀನು ಅಂತ. ಯಹೂದ್ಯರು ಏನಂತಾರೆ? ನಮಗೆ ಒಬ್ಬ ಮೆಸ್ಸಿಯನ್ನು ಬರಬೇಕಾಗಿದೆ. ಈ ರೋಮ್ ಸರ್ಕಾರದಿಂದ ನಮಗೆ ಬಿಡುಗಡೆಯನ್ನ ಕೊಡ್ಲಿಕ್ಕೆ ಒಬ್ಬ ಮೆಸ್ಸಿಯನ್ನು ನಮಗೋಸ್ಕರ ಆತನು ಬರ್ತಾನೆ. ಅವರ ಅನಿಸಿಕೆ ರಾಜಾದಿರಾಜನಾಗಿ ಆತನು ಬರ್ತಾನೆ ಅಂತ. ಬಂದಂತವನು ಯಾವ ರೀತಿಯಲ್ಲಿ ಬರ್ತಾನೆ? ಯಾವುದೋ ಬೇಡವಾದಂತ ಗೋಧಲಿಯಲ್ಲಿ ಆತನು ಬೀಳ್ತಾನೆ. ಮೂಡನ ಜೋಯಿಸರು ಹೇಳ್ತಾರೆ, ಹೆರೋದನ ಬಳಿಗೆ ಅವರು ಹೋಗಿ ಹೇಳ್ತಾರೆ, ರಾಜನಾಗಿ ಹುಟ್ಟಿದವನು ಎಲ್ಲಿ? ಅರಸನಾಗಿ ಹುಟ್ಟಿದವನು ಎಲ್ಲಿ? ಯಾರನ್ನು ಕೇಳ್ತಾ ಇರೋದು? ಅರಸನನ್ನೇ ಕೇಳುವಂತ ಮಾತು.
ಹೆರೋದನಿಗೆ ಭಯ ಆಗೋಯ್ತದೆ. ನಾನೇ ಅರಸ, ನನ್ನ ಹತ್ರ ಬಂದ್ಬಿಟ್ಟು ಇವರು ಅರಸನಾಗಿ ಹುಟ್ಟಿದವನು ಎಲ್ಲಿ ಅಂದ್ರೆ ನನ್ನ ಮನೆಯಲ್ಲಿ ಎಲ್ಲಿ, ನನ್ನ ಅರಮನೆಯಲ್ಲಿ ಯಾರು ಹುಟ್ಟವ್ರೆ? ಇಲ್ಲ, ಆದ್ರೆ ಅರಸನೇ ಆತನು, ಹೌದಲ್ವಾ? ಆದ್ರೆ ಯಹೂದ್ಯರು ತಿಳ್ಕೊಳ್ಳಿಲ್ಲ ಆತನು ಅರಸನು ಎಂಬುದಾಗಿ. ಅದಕ್ಕಾಗಿ ಯೇಸು ಸ್ವಾಮಿ ಹೇಳ್ತಾರೆ, ದೇವರನ್ನ ನಂಬಿರಿ, ನನ್ನನ್ನು ನಂಬಿರಿ. ಆಮೇಲೆ ಶುರು ಮಾಡ್ತಾರೆ, ನನ್ನ ತಂದೆಯ ಮನೆಯಲ್ಲಿ ಬಹಳ ಬಿಡಾರಗಳಿವೆ. ಬಿಡಾರ ಅಂದ್ರೆ ಏನು? ಮನೆ, ಹೌದಾ? ಆತನು ಹೇಳ್ತಾನೆ, ತಂದೆಯ ಮನೆಯಲ್ಲಿ ಬಹಳ ಬಿಡಾರಗಳುಂಟು, ಇಲ್ಲದಿದ್ರೆ ನಾನು ನಿಮಗೆ ಹೇಳ್ತಿದ್ದೇನೆ. ನಾನು ಈಗ ಹೋಗಿ ಆ ಬಿಡಾರವನ್ನು ನಾನು ಸಿದ್ಧ ಮಾಡಿ ಬರಬೇಕಾಗಿದೆ. ನೋಡ್ರಿ, ಕೆಲವು ಸಂಗತಿಗಳನ್ನ ನಾವಿಲ್ಲಿ ಆಲೋಚನೆ ಮಾಡೋಣ ಪ್ರಿಯರೇ. ತಂದೆ ಮನೆ ಎಲ್ಲಿದೆ? ಪರಲೋಕದಲ್ಲಿ. ಧೈರ್ಯವಾಗಿ ಹೇಳೋಣ, ನನ್ನ ತಂದೆಯ ಮನೆ ಪರಲೋಕದಲ್ಲಿದೆ. ಇಲ್ಲದಿದ್ದರೆ ನಿಮಗೆ ನಾನು ಹೇಳ್ತಾ ಇದ್ದೆ, ವಿಶ್ವಾಸಿಗಳ ವಿಶ್ರಾಂತಿಯ ಸ್ಥಳ, ನಮಗಾಗಿ ಸಿದ್ಧ ಮಾಡುವಂತ ಆ ಸ್ಥಳ, ಕರ್ತನ ಜೊತೆಯಲ್ಲಿ ಇರುವಂತಹ ಸ್ಥಳ. ಆತನು ಹೀಗೆ ಹೇಳ್ತಾನೆ, ನಾನು ಹೋಗಿ ಬಿಡಾರವನ್ನ ಸಿದ್ಧ ಮಾಡಿ ತಿರುಗಿ ಬರ್ತೀನಿ. ತಿರುಗಿ ಮೀನ್ಸ್ ಪುನಃ ನಾನು ಬರ್ತೇನೆ. ಯಾಕೆ ಬರ್ತೇನೆ? ಇಲ್ಲಿರೋದು ತಿರುಗಿ ಬರ್ತೀನಿ. ಪದ ಪದ ಏನು ಉಪಯೋಗಿಸಿದೆ? ಓದ್ರಿ ಸಿಸ್ಟರ್ ಇನ್ನೊಂದ್ಸಲ. ಅಲ್ಲೇ ನಿಲ್ಸಿ. ತಿರುಗಿ ಬಂದು ನಿಮ್ಮನ್ನು ಅಂದ್ರೆ ಅಲ್ಲಿ ಯಾರಿಗೆ ಹೇಳಿದ್ರು? ಯೇಸು ಸ್ವಾಮಿ ಅಲ್ಲಿಗೆ ಹೇಳುವಾಗ ಯಾರಿದ್ರು? ಶಿಷ್ಯರಿಗೆ ಹೇಳ್ತಾವನೆ ಅಲ್ವಾ ನಿಮ್ಮನ್ನು ಅಂತ. ವಾಕ್ಯದ ಆಧಾರವಾಗಿ ಶಿಷ್ಯರಿಗೆ ಆತನು ಹೇಳ್ತಾ ಇದ್ದಾನೆ ಅಲ್ಲಿ. ಆದರೆ ನಮಗೆ ಬರೆಯಲ್ಪಟ್ಟಿದೆ, ನಿಮ್ಮನ್ನು ನಾನು ಕರ್ಕೊಂಡು ಹೋಗ್ತೇನೆ. ಯಾರನ್ನ? ನಿಮ್ಮನ್ನು ಅಂದ್ರೆ ಬರೀ ನಂಬಿದವ್ರಿಗಲ್ಲ, ಬರೀ ರಕ್ಷಣೆ ಹೊಂದಿದವ್ರಿಗಲ್ಲ. ತಿಮೋತಿಯನಿಗೆ ಬರುವ ಪತ್ರಿಕೆ 2 ತಿಮೋತಿ 4ನೇ ಅಧ್ಯಾಯ 7ನೇ ವಚನ. ಆಮೇಲೆ 3 ವಿಷಯ ಹೇಳ್ತಾನೆ ಅವನು. ಒಂದು ಶ್ರೇಷ್ಠವಾದ ಹೋರಾಟ. ನಾನು ನೀವು ಯಾವ ಹೋರಾಟ ಮಾಡಿದೀವಪ್ಪ? ಕ್ರಿಸ್ತಿಯ ಜೀವಿತದಲ್ಲಿ ನಾನು ನೀವುಗಳು ಯಾವ ಹೋರಾಟ ಮಾಡಿದ್ದೀವಿ? ಯಾರು ತೆಲುಗು ಗೊತ್ತಿರಂತವ್ರು ಯಾರಾದಿದ್ದೀರಾ? ದಾನ್ಕಿ ದೀನ್ಕಿ ಸರಿಪೋಯ ಅಂದ್ರೆ ಏನು ಸಿಸ್ಟರ್? ದಾನ್ಕಿ ದೀನ್ಕಿ ಸರಿಪೋಯ ಅಂದ್ರೆ ಅರ್ಥ ಏನು? ನನ್ಗೂ ನಿನ್ಗೂ ಅಲ್ವಾ ಸರಿ ಹೋಯ್ತು ಅಂತ ಅರ್ಥ. ನೀ ಏನೇ ಮಾಡ್ದೋ ಅದು ಸರಿ, ನಾನೇನೇ ಮಾಡ್ದೋ ಮತ್ತಿನ್ನೇನು ಸಿಸ್ಟರ್? ಕೇಳಿಸ್ತಾ ಇಲ್ಲ ನನಗೆ. ಹೇಳಿ ಬ್ರದರ್. ಅದಕ್ಕೂ ಇದಕ್ಕೂ ಸರಿ ಹೋಯ್ತು ಅಲ್ವಾ? ನಮ್ಮ ಜೀವಿತ ಅದೇನೆ. ಅದಕ್ಕೂ ಇದಕ್ಕೂ ಸರಿ ಹೋಯ್ತು ಅಂದ್ರೆ ಪೌಲನು ಬರೀತಾನಲ್ವಾ, ನೀವು ಪ್ರತ್ಯೇಕಿಸಲ್ಪಟ್ಟಂತವರು, ಇತರರ ಜೊತೆಯಲ್ಲಿ ಜೋಡಾಗಬೇಡ್ರಿ. ಇಲ್ಲ, ನೀವು ಆರಿಸಲ್ಪಟ್ಟಂತವರು, ನೀವು ನನ್ನ ಸ್ವಕೀಯ ಜನರು, ಯಾಜಕ ವಂಶಸ್ಥರು ಎಂಬುದಾಗಿ ನಮಗೆ ಬಿರುದನ್ನು ಕೊಟ್ಟಂತ ದೇವರಿಗೆ
ಇನ್ನೊಬ್ಬರ ಜೊತೆ ಸೇರ್ಕೊಂಡು ಅವ್ರ ತರವೇ ನಾವು ಜೀವಿಸ್ತೀವಿ. ಹೌದಲ್ವಾ? ಅವ್ರ ಕೈ ಮುಗಿದ್ರೆ ಏನ್ ಕೈ ಮುಗಿದ್ರೆ ಏನಾಗೋಯ್ತದೆ ಪ್ರಶ್ನೆ. ಯಾವುದೋ ಒಂದು ದೇವ್ರಿಗೆ ಹೋಯ್ತಾ ಇರುತ್ತೆ, ಹಿಂಗ್ ಅನ್ಬಿಡೋದು, ಯಾರು ನೋಡ್ತಾವ್ರೆ ಚಲ್ತಾಯಿ ಅವ್ರ ತರ ನಾವು ಸುಮ್ನೆ ಯಾಕೆ ಅವ್ರ ವಿರೋಧ ಕಟ್ಕೊಳ್ಳೋದು? ನಾವೆಲ್ಲಿ ಜೀವಿಸ್ತಾ ಇದ್ದೀವಿ? ಎಲ್ಲಿ ಜೀವಿಸ್ತಾ ಇದ್ದೀವಿ? ಸಮಾಜದಲ್ಲಿ ನಾವು ಜೀವಿಸ್ತಾ ಇದ್ದೇವೆ. ಸಮಾಜದಲ್ಲಿ ಜೀವಿಸುವಾಗ ಅವ್ರಂತಾರೆ ಎಲ್ಲರೂ ಒಂದೇ ಅಪ್ಪ, ಎಲ್ಲಾ ದೇವರು ಒಂದೇ. ಏನ್ ಕೈ ಮುಗಿದ್ಬಿಟ್ರೆ ಏನಾಗೋಯ್ತದೆ? ಆಯ್ತು ಬಿಡು, ಮುಗಿಯೋಣ, ಅದ್ರಲ್ಲೇನ್ ಮಹಾ, ಮುಗಿದ್ಬಿಟ್ರೆ ಏನಾಗೋಯ್ತದೆ? ಎಷ್ಟು ಜನ ಇಲ್ಲ ಆ ರೀತಿಯಾಗಿ? ಎಷ್ಟು ಜನ ಇಲ್ಲ? ಆ ಕಡೆ ಈ ಕಡೆ ನೋಡ್ತಾರೆ. ಯಾರು ನೋಡ್ತಿದಾರ ನಮ್ಮನ್ನ? ನಮ್ಮ ಕಡೆಯವರು, ಬೇರೆಯವ್ರು ಯಾರ ನಮ್ಮ ಕಡೆಯವ್ರು ಯಾರು ನೋಡ್ತಿದಾರ? ಯಾರು ನೋಡ್ಲಿಲ್ಲ ಅಂದ್ರೆ ಬಿಡ, ಅಂದ್ಬಿಟ್ಟು ಹೋಗ್ಬಿಡೋಣ, ಬಿಡು, ಅದಕ್ಕೇನೀಗ. ಶ್ರೇಷ್ಠ ಹೋರಾಟವನ್ನ ಮಾಡ್ಬೇಕು. ನಿನ್ಗೆ ಅಪಮಾನವಾಯ್ತಿದೆಯಾ ಕ್ರಿಸ್ತನ ನಿಮಿತ್ತ? ತಾಳ್ಕೋಬೇಕು. ಕ್ರಿಸ್ತನ ನಿಮಿತ್ತ ನಿನ್ಗೆ ಹೊಡಿತಾರ? ತಾಳ್ಕೋಬೇಕು. ಮುಂದೆ ಬರ್ತದೆ ಅದು, ಆ ದಿನ ಬರ್ತದೆ. ಸಭೆಯೊಳಗೆ ನುಗ್ಗಿ ಹೊಡಿತಾರೆ, ಸಭೆಯನ್ನ ಹೊಡೆದಾಕ್ತಾರೆ. ರೋಪಾಕಕ್ಕಾಗಲ್ಲ, ನಾವು ಎದುರಿಸ್ಬೇಕು. ಅಯ್ಯ ಅವ್ರು ಬರಾಗ ನಾವು ಎಲ್ಲರಿಗಿಂತ ಮೊದಲೇ ನಾವು ತಪ್ಪಿಸ್ಕೋಬೇಕು. ನಾನು ಸಂಧಿ ಪಂದಿ ನೋಡ್ಕೊಂಡು ಓಡೋಗ್ಬಿಡೋಣ ಅನ್ಕೊಂಡು. ಅಪಮಾನಗಳನ್ನ ಸಹಿಸುವಂತಹದ್ದು. ಪೌಲನು ಎಷ್ಟು ಅಪಮಾನಗಳನ್ನ ಸಹಿಸಿದ ಅಲ್ವಾ? ಎಷ್ಟು ಅಪಮಾನಗಳನ್ನ ಸಹಿಸಿದ. ಆತನು ಬರೀತಾನೆ, ಎಂತೆಂಥ ಕಷ್ಟಗಳಿಂದ, ಎಂತೆಂಥ ಕಷ್ಟಗಳಿಂದ ದೇವರು ನನ್ನನ್ನ ಬಿಡಿಸಿದ ಎಂಬುದಾಗಿ. ಏನ್ ಬರೀತಾನೆ? ಶ್ರೇಷ್ಠ ಹೋರಾಟವನ್ನ ಮಾಡಿದ್ದೇನೆ. ಯಾರಿಗಾಗಿ? ಕರ್ತನಿಗಾಗಿ ಶ್ರೇಷ್ಠ ಹೋರಾಟವನ್ನ ಮಾಡಿದ್ದೇನೆ. ನನ್ನ ಓಟವನ್ನ, ಎಸ್, ನನ್ನ ಓಟ ಆತನಿಗಾಗಿ, ನನ್ನ ಜೀವಿತವೇ ಆತನಿಗಾಗಿ. ಆಮೇಲೆ ಇದೇ ನಮಗೆ ಕಷ್ಟ. ಕ್ರಿಸ್ತ ನಂಬಿಕೆಯನ್ನ ಕಾಪಾಡಿಕೊಂಡು ಈ ಮೂರು ಮಾಡೋದ್ರಿಂದ ಆತನು ಧೈರ್ಯವಾಗಿ ಹೇಳ್ತಾನೆ. ಏನಂತ ಮುಂದೆ ಏನ್ ಬರ್ದಿದೆ ಇಲ್ಲಿ? ಯಾವುದು? ಜೀವವೆಂಬ ಜಯಮಾಲಿಕೆ ನನಗೆ ಸಿದ್ಧವಾಗಿದೆ. ಅಷ್ಟು ಮಾತ್ರ ಅಲ್ಲ, ನೋಡು, ನಾನು ಹೋರಾಟ ಮಾಡಿದ್ದೀನಲ್ಲ, ಆ ರೀತಿ ಹೋರಾಟ ಮಾಡಿದವರಿಗೆ, ಆತ ಅವರ ಓಟಗಳನ್ನ ಕಣಿಗಾಣಿಸಿದವರಿಗೆ, ಕ್ರಿಸ್ತ ನಂಬಿಕೆಯನ್ನು ಕಾಪಾಡಿಕೊಂಡವರಿಗೆ. ಮುಂದೆ ಏನಿದೆ ಸಿಸ್ಟರ್? ಅದು ಕೊನೆಯ ಭಾಗದಲ್ಲಿ ಆಮೇಲೆ ನನಗೆ ಮಾತ್ರವಲ್ಲದೆ, ಹೀಗೆ ಹೇಳಿ, ನಾನು ಹೋಗಿ ಬಿಡಾರವನ್ನು ಸಿದ್ಧ ಮಾಡಿ ತಿರುಗಿ ಬಂದು ನಿಮ್ಮನ್ನ, ಅಂದ್ರೆ ಪೌಲನು ಹೋರಾಟ ಮಾಡಿದ್ನಲ್ಲ, ಆ ರೀತಿಯಾದಂತ ಹೋರಾಟ ಮಾಡುವಂತವ್ರು ಮಾಡಿದೀವ? ನಮ್ಮ ಓಟವನ್ನ ಕಣಗಾಣಿಸಿದೀವ? ಕ್ರಿಸ್ತ ನಂಬಿಕೆಯನ್ನ ಕಾಪಾಡಿಕೊಂಡಿದ್ದೇವೆ. ತಿರುಗಿ ಬಂದು ನಿಮ್ಮನ್ನ ಕರ್ಕೊಂಡು ಹೋಗ್ತೀನಿ ನಾನು. ನಾವು ಒಯ್ಯಲ್ಪಡುವಂಥವ್ರು ಎಲ್ಲಿಗೆ? ತಂದೆಯ ಮನೆಗೆ. ನಾನಿರುವ ಸ್ಥಳ ಅದು. ನನ್ನ ತಂದೆ ಇರುವಂತ ಸ್ಥಳದಲ್ಲಿ ನಾನು ಸಹ ಇರ್ತೇನೆ. ನನ್ನ ಜೊತೆ ಯಾರು ಇರಬೇಕು? ನೀವೂ ಸಹ ಇರಬೇಕು. ಇದನ್ನ ನಾನು ನಿಮಗೆ ಹೇಳ್ತಾ ಇದ್ದೀನಿ, ಹೌದಲ್ವಾ? ಈ ನಂಬಿಕೆಯನ್ನು ನಾವು ಕಾಪಾಡಿಕೊಳ್ಬೇಕು. ಹಾಗಾದ್ರೆ ಪ್ರಿಯರೇ, ಒಂದು ಸಲ ನಾವು ಆಲೋಚನೆ ಮಾಡೋಣ. ಕರ್ತನೀಗ ಬರ್ತಾನೆ, ನಮ್ಮ ಅಂದ್ರೆ ಸಭೆಯನ್ನ ಒಯ್ಲಿಕ್ಕಾಗಿ ಆತನು ಬರ್ತಾನೆ. ಆತನ ಮುಂದೆ ನಾನು ನಿಂತುಕೊಳ್ಳಿಕ್ಕೆ ನಾನು ಸಿದ್ಧನಾಗಿದ್ದೇನೋ? ಒಬ್ಬೊಬ್ಬರು ನಾವು ಪ್ರಶ್ನೆ ಮಾಡಿಕೊಳ್ಳೋಣ. ನಾನು ಸಿದ್ಧನಾಗಿದ್ದೇನೆ? ನಾನು ಒಯ್ಯಲ್ಪಡ್ತೇನ? ನಾನು ಬಿಡಲ್ಪಡ್ತೇನೆ? ಪೌಲನು 3 ಸಂಗತಿಗಳನ್ನು ಆತನು ತಿಳಿಸಿದ್ದಾನೆ. ಇದು ನನ್ನ ಜೀವಿತಕ್ಕೆ ಅಳವಡಿಸಿಕೊಂಡು ನಾನು ಅದರ ಹಾಗೆ ನಡೆಯುವಾಗ ಧೈರ್ಯವಾಗಿ ನಾವು ಹೇಳ್ತೇವೆ, ನನ್ನನ್ನ ಆತನು ಕರ್ಕೊಂಡು ಹೋಗ್ತಾನೆ. ಆತನಿರುವ ಸ್ಥಳದಲ್ಲಿ ನಾವಿರ್ತೇವೆ. ಆತನು ಹೇಳ್ತಾನೆ, ಈಗೋ ಬೇಗ ಬರ್ತಾ ಇದೆ.
ಆ ಮಾತಿನಲ್ಲಿ ನಂಬಿಕೆ ಇರುವಂತವ್ರು ನಾವಾಗಿರ್ಬೇಕು. ಇದು ಆತನ ವಾಗ್ದಾನವಾಗಿದೆ ಪ್ರಿಯರೇ. ತನ್ನ ಎರಡನೇ ಬರುಣದ ಸಂಗತಿಗಳನ್ನ ಈ ಮಾತುಗಳ ಮೂಲಕ ಆತನು ತಿಳಿಸುವಂತವನಾಗಿದ್ದಾನೆ. ಮಾರ್ಕನು ಬರುವ ಸುವಾರ್ತೆ 13:26 ಓದ್ರಿ. ಆಗ ಮನುಷ್ಯ ಕುಮಾರನು ಬಹುಬಲದಿಂದಲೂ ಮಹಿಮೆಯಿಂದಲೂ ಮೇಘಗಳಲ್ಲಿ ಬರುವುದನ್ನು ಕಾಣುವನು. ಮತ್ತು ಆತನು ತನ್ನ ದೂತರನ್ನು ಕಳುಹಿಸಿ ತಾನು ಆದುಕೊಂಡವರನ್ನು ಭೂಮಿಯ ಕಟ್ಟಕಡೆಯಿಂದ ತಾನು ಆದುಕೊಂಡವರನ್ನು, ಆ ಗುಂಪಿಗೆ ನಾವುಗಳು ಸೇರ್ಕೊಳ್ಬೇಕಾಗಿದೆ. ಎರಡನೇದಾಗಿ ಮತ್ತಾಯನು ಬರೆದ ಸುವಾರ್ತೆ 24ನೇ ಅಧ್ಯಾಯ 30-31. ಯಾರು ಎದೆ ಬಡಿಕೊಳ್ಳುವರು? ಎಲ್ಲ ಕುಲದವರು. ಹೌದಾ? ಅಬ್ರಹಾಮನಿಗೆ ಕೊಟ್ಟಂತ ಮಾತೆಯನ್ನು ನಿನ್ನ ಮೂಲಕ ಭೂಲೋಕದ ಎಲ್ರಿಗೂ ಆಶೀರ್ವಾದ ಅಂತ. ಹೌದಲ್ವಾ? ನಾವು ಓದ್ತಾ ಬಂದೆವು. ನಮಗೆ ಕೊಡಲ್ಪಟ್ಟಂತ ಜವಾಬ್ದಾರಿ ಯಾವುದು? ಈ ಸುವಾರ್ತೆಯನ್ನ ಹಂಚುವಂತಹದ್ದು. ಗ್ರಾಮಾಂತರ ಸುವಾರ್ತಾ ಸೇವೆ, ಹಳ್ಳಿಗಳಲ್ಲಿ ನಡೆಸುವಂತ ಸುವಾರ್ತಾ ಸೇವೆ. ಬೇರೆ ಕೆಲಸ ಇರಲಿಲ್ವ ಇವರಿಗೆ? ಗ್ರಾಮಾಂತರ ಸುವಾರ್ಥ ಸೇವೆಯ ತಂಡಕ್ಕೆ ಬೇರೆ ಕೆಲಸ ಇರ್ಲಿಲ್ವಾ? ಈ ಕಾಡು ಮೇಡು ಅವರ ಹಿಸ್ಟ್ರಿ ಭಯಂಕರವಾದಂತ ಹಿಸ್ಟ್ರಿ. ವೀರಪ್ಪನ ಹತ್ರನೂ ಹೋಗಿ ಬಂದಂತವ್ರು ಅವರು. ಯಾರು? ಈ ಗ್ರಾಮಾಂತರ ಸುವಾರ್ಥ ಸೇವೆಯವರು ವೀರಪ್ಪನ ಕಡೆಗೂ ಹೋಗಿ ಬಂದಂತವ್ರು. ಯಾಕೆ? ಯಾರು ಎದೆ ಬಡಿಕೊಳ್ಳಬಾರದು. ಕರ್ತನು ಬರುವಂತ ಸಮಯದಲ್ಲಿ ಯಾರು ಎದೆ ಬಡಿಕೊಳ್ತಾ ನಿಂತ್ಕೋಬಾರ್ದು. ಈ ಉದ್ದೇಶ ಗ್ರಾಮಾಂತರ ಸುವಾರ್ಥ ಸೇವೆಗೆ. ಸುವಾರ್ತೆಯನ್ನ ಒಂದು ಯೇಸು ಸ್ವಾಮಿ ಭೂಲೋಕವನ್ನ ಬಿಡುವಾಗ ತನ್ನ ಶಿಷ್ಯರನ್ನ ಕರೆದು ಹೇಳ್ತಾರೆ. ಏನಂತ ಹೇಳ್ತಾರೆ? ಹೋಗಿರಿ, ಲೋಕದ ಕಟ್ಟ ಕಡೆವರೆಗೆ ಹೋಗಿರಿ, ಸುವಾರ್ತೆಯನ್ನ ಸಾರಿರಿ, ನಂಬಿದವರಿಗೆ ದೀಕ್ಷಾ ಸ್ನಾನ ಮಾಡಿಸ್ರಿ, ನನ್ನ ಶಿಷ್ಯರನ್ನಾಗಿ ಮಾಡ್ರಿ. ಯಾಕೆ ಬೇಕಿತ್ತು ಯೇಸು ಸ್ವಾಮಿಗೆ? ಅಪೊಸ್ತಲರಿಗೆ ಕೊಟ್ಟಂತ ಮಾತನ್ನ ಇವತ್ತು ಈ ಗ್ರಾಮಾಂತರ ಸೇವೆ ಅವರು ನಡೆಸುವಂತವರಾಗಿದ್ದಾರೆ. ಈ ರೀತಿ ಅನೇಕ ಸಂಸ್ಥೆಗಳು ಎಡೆಬಿಡದೆ ಮಾಧ್ಯಮಗಳ ಮೂಲಕ, ಸಾಹಿತ್ಯದ ಮೂಲಕ ಸ್ವಾರ್ಥ ಸೇವೆ ನಡೀತಾ ಇದೆ. ಕಾರಣ ಇದೆ. ಆತನು ಬರುವಂತ ಸಮಯದಲ್ಲಿ ಎದೆ ಬಡ್ಕೊಳ್ಳುವಂಥವ್ರು ಯಾರು? ಬಿಡಲ್ಪಡುವಂಥವರು. ಆತನು ಬರುವಾಗ ಯಾರೂ ಎದೆ ಬಡ್ಕೊಳ್ಳದೆ ಆತನನ್ನ ಎದುರುಗೊಳ್ಳಬೇಕೆಂಬುದಾಗಿಯೇ ದೇವರ ವಾಕ್ಯ ನಮ್ಮನ್ನು ಸ್ಪಷ್ಟಪಡಿಸುವಂತದ್ದಾಗಿದೆ. ಹಾಗಾಗಿ ಸ್ವಾಮಿ ಎಲ್ಲ ದೇವರು ಬರೆಸಿರುವಂತ ಮಾತು, ದೇವರು ಲೋಕದ ಮೇಲೆ ಎಷ್ಟೋ ಪ್ರೀತಿಯನ್ನಿಟ್ಟು ತನ್ನ ಒಬ್ಬನೇ ಮಗನನ್ನು ಕೊಟ್ಟನು. ಆತನನ್ನ ನಂಬುವ ಒಬ್ಬನೂ ಬಿಡಲ್ಪಡಬಾರದು. ನನ್ನ ತಂದೆಯ ಮನೆಯಲ್ಲಿ ಬಹಳ ಬಿಡಾರಗಳುಂಟು, ಎಲ್ಲ ಬಿಡಾರಗಳು ತುಂಬಬೇಕು. ಇದು ಯೇಸು ಸ್ವಾಮಿಯ ಬಯಕೆ. ಅದಕ್ಕಾಗಿ ಅಲ್ವಾ ಶಿಲುಬೆ ಮೇಲೆ ತನ್ನ ಪ್ರಾಣವನ್ನ ಆತನ ಅರ್ಪಿಸಿದ. ಇಡೀ ಭೂಲೋಕದ ಜನರು ಆ ಶಿಲುಬೆಯ ಮೂಲಕ ನಿತ್ಯ ಜೀವದ ಮಾರ್ಗವನ್ನ ತಿಳ್ಕೊಳ್ಳಬೇಕೆಂಬುದಾಗಿಯೇ ಯೇಸು ಸ್ವಾಮಿ ಆ ಕಾರ್ಯವನ್ನು ಆತನು ಮಾಡಿದ. ಈಗ ಮತ್ತೊಮ್ಮೆ ಆರ್ ವಿ ರೆಡಿ. ಮಾರ್ಕನು ಬರೆದ ಸುವಾರ್ತೆ, ಲೂಕನು ಬರೆದ ಸುವಾರ್ತೆ, ಮತ್ತಾಯನು ಬರೆದ ಸುವಾರ್ತೆಯಲ್ಲಿ ಕೊಡಲ್ಪಟ್ಟಿರುವಂತಹ ಆತನ ಪ್ರತ್ಯಕ್ಷತೆಯನ್ನ ಎದುರುಗೊಳ್ಳಲಿಕ್ಕೆ ನಾವು ಸಿದ್ಧವಾಗಿದ್ದೇವೆ. ಕ್ರಿಸ್ತನು ಸಭೆಗೋಸ್ಕರ ಮಧ್ಯಾಕಾಶಕ್ಕೆ ಆತನು ಬರುವಂತಹ ಸಂದರ್ಭದಲ್ಲಿ ಬರೇ ಅದು ನೀತಿವಂತರ ಸುಗ್ಗಿ ಆಗಿದೆ. ಸುಗ್ಗಿ ಅಂದ್ರೇನು? ಸುಗ್ಗಿ ಕೊಯ್ಯುವುದು. ಯಾರನ್ನ ಕೊಯ್ಯೋದು? ಸುಗ್ಗಿ ಮೀನ್ಸ್ ಸಂಭ್ರಮ. ಸುಗ್ಗಿ ಅಂದ್ರೆ ರೈತರಿಗೆ ಒಂದು ರೀತಿ ಸಂಭ್ರಮ. ಬೆಳೆದಂತ ಫಲ ಅವರ ಕಣ್ಣಿಂದ ನೋಡುವಾಗ
ಎಷ್ಟು ಆನಂದ ಅಲ್ವಾ, ಬೆಳೆದಂಥವ್ರಿಗೆ ಎಷ್ಟು ಆನಂದ. ಆ ಸುಗ್ಗಿಯ ಕಾಲ, ಆತನು ಬರುವಂತ ಆ ಸಮಯ ಸುಗ್ಗಿಯ ಕಾಲ. ಯಾರಿಗೆ? ನೀತಿವಂತರಿಗೆ. ಹಾಗಾದ್ರೆ ನೀತಿವಂತರು ಯಾರು? ನೀತಿ ಅಂದ್ರೆ ಏನು? ನೀತಿ ಅಂದರೆ ಏನು? ರೋಮಾಪುರದವರಿಗೆ ಬರೆದ ಪತ್ರಿಕೆ 3ನೇ ಅಧ್ಯಾಯದಲ್ಲಿ ಅದರ ಬಗ್ಗೆ ಬರೆಯಲ್ಪಟ್ಟಿದೆ. ಹೌದಾ? ನೀತಿ ಅಂದ್ರೆ ಏನು? ಯೋಗ್ಯವಾಗಿ ನಡ್ಕೊಳ್ಳುವಂಥವನು. ಯಾರಿಗೆ ಯೋಗ್ಯವಾಗಿ? ಕರ್ತನಿಗೆ ಯೋಗ್ಯರಾಗಿ ನಡ್ಕೊಳ್ಳುವಂಥವನು. ಈಗ ಏನು ಬೇಡ, ನಮ್ಮನ್ನ ಗಮನಿಸುವಂತ ಅನೇಕ ಕಣ್ಣುಗಳು ಉಂಟು. ಹೌದಾ? ಸಮಾಜದಲ್ಲಿ ನಮ್ಮನ್ನ ನೋಡುವಂತ ಕಣ್ಣುಗಳು ಬೇಕಾದಷ್ಟು ಉಂಟು. ನಮ್ಮ ಬಗ್ಗೆ ಸಾಕ್ಷಿ ಕೊಡ್ತಾರೆ. ತುಂಬಾ ಒಳ್ಳೆ, ತುಂಬಾ ಒಳ್ಳೆ, ಅಪ್ಪು ತುಂಬಾ ಒಳ್ಳೆಯವನು. ಹೇಗ್ ಗೊತ್ತು ಅಪ್ಪು ಒಳ್ಳೆಯವನು ಅಂತ? ಹ್ಯಾರಿ ಒಳ್ಳೆಯವರು. ಹೇಗ್ ಗೊತ್ತು? ಹ ಹೋಗ್ಲಿ, ಅವನ ಸಹವಾಸ ಮಾಡ್ಬೇಡಪ್ಪ, ತುಂಬಾ ಕೆಟ್ಟವನವನು, ಹೋಗ್ಬೇಡ ಅವನ ಜೊತೆಯಲ್ಲಿ ಅಂತೀವಿ ನಾವು. ನಮ್ಮ ಮಕ್ಕಳನ್ನ ಯಾರನ್ನಾದ್ರೂ ನಾವೇ ಯಾರ ಜೊತೆ ಇದೆಯಾ ನೀನು, ಹೋಗ್ಬೇಡ ಅವನ ಜೊತೆ. ಯಾಕೆ? ನಡತೆ ಸರಿ ಇಲ್ಲ ಅಂದ್ರೆ ಏನು? ಆತನ ಮಾತು, ಆತನ ಕಾರ್ಯಗಳು, ಆತನ ಆಲೋಚನೆಗಳು ಎಲ್ಲವೂ ಸಮಾಜಕ್ಕೆ ವಿರುದ್ಧವಾದಂತ ರೀತಿಯಲ್ಲಿ ಇರುವಂತ, ಹೌದಲ್ವಾ? ಅಂಥವ್ರನ್ನ ನಾವು ಗುರ್ತಿರ್ತೀವಿ. ಕೆಲವ್ರಿಗೆ ಹೇಳ್ತೀವಿ ನಾವು ತುಂಬಾ ಒಳ್ಳೆಯವರಪ್ಪ ಅಂದ್ರೆ ಅವರ ಮಾತುಗಳು, ಅವರ ನಡೆ ನುಡಿಗಳು ಎಲ್ಲರಿಗೂ ಮೆಚ್ಚುವಂತ ರೀತಿಯಲ್ಲಿರ್ತಾರೆ. ಒಬ್ಬ ನೀತಿವಂತನು ಎಂಬುದಾಗಿ ದೇವರ ವಾಕ್ಯದಲ್ಲಿ ಹೇಳುವಾಗ ದೇವರಿಗೆ ಯೋಗ್ಯವಾಗಿ ನಡ್ಕೊಳ್ಳುವಂತವನನ್ನ ನಾವು ನೀತಿವಂತನು ಎಂಬುದಾಗಿ ನಾವು ಹೇಳ್ತೀವಿ. ಆಮೇಲೆ ಯಾರಿಗೂ ಹಾನಿ ಮಾಡದಂತಹ ಒಬ್ಬ ವ್ಯಕ್ತಿ, ಆತನು ನೀತಿವಂತನು. ಬಹಳ ನೀತಿವಂತನಪ್ಪ ಅವನು. ದೇವರ ಭಯಭಕ್ತಿಯಲ್ಲಿ ಆತನಿದ್ದಾನೆ, ದೇವರನ್ನ ಸನ್ಮಾನಿಸುವಂತವನು ಆತನಾಗಿದ್ದಾನೆ ಅಂತ ಎಲ್ಲ ನಾವು ಹೇಳ್ತೀವಿ. ಹಾಗಾದ್ರೆ ಮತ್ತಾಯನು ಬರೆದ ಸುವಾರ್ತೆ 5ನೇ ಅಧ್ಯಾಯ 6ನೇ ವಚನದಲ್ಲಿ ಹೀಗೆ ಬರೆಯಲ್ಪಟ್ಟಿದೆ, ನೀತಿಗೆ ಹಸಿದು ಬಾಯಾರಿದವರು ಅವರು ಧನ್ಯರು ಎಂಬುದಾಗಿ. ನೀತಿಗೆ ಹಸಿದು ಬಾಯಾರಿದವರು ಅವರು ಧನ್ಯರು. ಅರ್ಥ? ಕೆಟ್ಟದಕ್ಕೆ ಹೋಗದ ವ್ಯಕ್ತಿಗಳನ್ನ ನಾವು ಕುರಿತು ನೋಡುವಾಗ, ಅಥವಾ ದೇವರಿಗೆ ವಿರುದ್ಧವಾದಂತ ರೀತಿಯಲ್ಲಿ ನಡೆಯದೇ ಇರುವಂತವರು, ದೇ ಆರ್ ದ ಬ್ಲೆಸ್ಡ್ ಪೀಪಲ್, ಅವರು ಆಶೀರ್ವದಿಸಲ್ಪಟ್ಟಂತವರು. ಆಮೇಲೆ ಅದೇ 5:10 ಮತ್ತಾಯ 5:10ರಲ್ಲಿ ನೀತಿಯ ನಿಮಿತ್ತವಾಗಿ ಯಾರಿಗೂ ಒಂದು ವೇಳೆ ಹಿಂಸೆ ಬಂದರೂ ತಡ್ಕೊಳ್ಳುವಂತವ್ರು. ಯಾರ ಪರವಾಗಿ? ಕ್ರಿಸ್ತನ ಪರವಾಗಿ. ಆ ಹಿಂಸೆಯನ್ನ ತಡ್ಕೊಳ್ಳುವಂತವರು ದೇ ಆರ್ ಬ್ಲೆಸ್ಡ್. ಈ ಲೋಕದಲ್ಲಿ, ಪರಲೋಕದಲ್ಲಿ ನಮ್ಮದೇ ಆದಂತ ಸ್ಥಾನಮಾನಗಳನ್ನ ಕೊಡುವಂತ ದೇವರಾಗಿದ್ದಾನೆ. ಹಾಗಾದ್ರೆ ಪ್ರಿಯರೇ, ನೀತಿವಂತನು ಎಂಬುದಾಗಿ ಹೇಳುವಾಗ ಆತನು ಒಳ್ಳೆಯ ಶೀಲವಂತನು, ದೇವರಲ್ಲಿ ನಂಬಿಕೆ ಭಯಭಕ್ತಿ ಇಟ್ಟಂತ ಒಬ್ಬ ವ್ಯಕ್ತಿ. ಉದಾಹರಣೆ ಯಾರಾದ್ರೂ ಹೇಳ್ತೀರಾ? ನೀತಿವಂತನು ಎಂಬುದಾಗಿ ಹೇಳುವಾಗ ಉದಾಹರಣೆ? ಓಕೆ, ನೋಹನ ಬಗ್ಗೆ ದೇವರು ಸಾಕ್ಷಿ ಕೊಡ್ತಾರೆ, ಹೌದಲ್ವಾ? ಆದಿಕಾಂಡಗಳ ಪುಸ್ತಕ 7ನೇ ಅಧ್ಯಾಯ ಪ್ರಾರಂಭದ ವಚನಗಳನ್ನ ಓದ್ರಿ. ನೋಹನ ಕಾಲದಲ್ಲಿ ಭಯಂಕರವಾದಂತ ಸನ್ನಿವೇಶಗಳಿತ್ತು. ಅದನ್ನ ವಿವರಿಸಲಿಕ್ಕೆ ನಾನು ಹೋಗುದಿಲ್ಲ. ಈಗಿರುವಲ್ಲಿ ಅಂದ್ರೆ ನೋಹನ ಕಾಲದಲ್ಲಿ ಇದ್ದವರಲ್ಲಿ ಆತನು ಹೇಳ್ತಾನೆ, ನೀನೊಬ್ಬನೇ. ಅವನ ಕುಟುಂಬ ಇರ್ಲಿಲ್ವಾ? ನೋಹನ ಕುಟುಂಬ ಇರ್ಲಿಲ್ವಾ? ಇತ್ತು ತಾನೆ. ಮಕ್ಕಳಿದ್ರು, ಸೊಸೆಯರಿದ್ರು, ಅವನ ಹೆಂಡತಿ ಇದ್ದ. ವಾಕ್ಯ ಏನ್ ಹೇಳ್ತದೆ? ನೀನೊಬ್ಬನೇ ನನ್ನ ಮುಂದೆ ನೀತಿವಂತನಾಗಿ ನಡೆಯುವುದನ್ನ ನಮ್ಮನ್ನ ನೋಡ್ತಾ ಇಲ್ವ ದೇವರು?
ನೋಡ್ತಾ ಇದ್ದಾನ? ಹೇಳ್ರಿ, ನೋಡ್ತಾ ಇದ್ದಾನ? ಎಸ್, ನೋಡ್ತಾ ಇದ್ದ. ಈ ಒಂದು ಲಿಸ್ಟ್ ಆಗ್ತಾ ಇರ್ತಾರೆ ನೋಡ್ರಿ. ನಾನು ಹೋಗುವಾಗ ಯಾರ್ಯಾರನ್ನ ಎತ್ತಲ್ಪಡಬೇಕು, ಯಾರ್ಯಾರನ್ನ ನಾನು ಬಿಡಲ್ಪಡಬೇಕು. ಈ ಮಗಳು ಎಸ್ ನನ್ನ ಮುಂದೆ ನೀತಿವಂತಳಾಗಿದ್ದಾಳೆ, ಈ ಮಗನು ನನ್ನ ಮುಂದೆ ನೀತಿವಂತನಾಗಿದ್ದಾನೆ. ನನ್ನ ತಂದೆಯಲ್ಲಿ ಅವನನ್ನು ಇರಿಸ್ಲಿಕ್ಕೆ ನಾನು ಈ ಲೋಕಕ್ಕೆ ನಾನು ಹೋಗ್ತಾ ಇದ್ದೇನೆ, ಅವನನ್ನ ನಾನು ಕರ್ಕೊಂಡು ಬರ್ತಾ ಇದ್ದೇನೆ. ನಮ್ಮನ್ನು ನೋಡುವಂತ ದೇವರು, ನಾನು ನೀತಿವಂತನೋ ಅನೀತಿವಂತನೋ, ದೇವರಿಗೆ ಇಷ್ಟವಾದವನೋ ಇಷ್ಟವಿಲ್ಲದವನೋ, ದೇವರು ನೋಡುವಂತವನಾತನ. ಆತನ ಬಗ್ಗೆ ದೇವರ ಸಾಕ್ಷಿ ಕೊಡ್ತಾನೆ, ಈತನು ನೀತಿವಂತನು ಎಂಬುದಾಗಿ. ಮತ್ತೊಬ್ಬ ವ್ಯಕ್ತಿಯನ್ನು ನಾವು ನೋಡ್ತೇವೆ, ಆತನು ಅಬ್ರಹಾಮನು. ದೇವರನ್ನು ಅಪಾರವಾಗಿ ನಂಬಿದಂಥವನು. ಯಾವ ಸಮಯದಲ್ಲಿ? ವೃದ್ಧಾಪ್ಯದ ಸಮಯದಲ್ಲಿ. ದೇವರು ಒಂದು ವೇಳೆ ಮನುಷ್ಯನ ಕಲ್ಪನೆಗೆ ಮೀರಿದಂತಹ ಮಾತುಗಳನ್ನು ದೇವರು ಹೇಳಿದಾಗ ಆ ಮಾತನ್ನು ನಂಬಿದಂಥವನು ಅಬ್ರಹಾಮನು. ಅವನ ನಂಬಿಕೆ ಅವನ ಲೆಕ್ಕಕ್ಕೆ ಎಸ್. ನಮ್ಮ ನಂಬಿಕೆ ನನ್ನ ಲೆಕ್ಕಕ್ಕೆ ನನ್ನನ್ನು ದೇವರು ನೀತಿವಂತನು ಎಂಬುದಾಗಿ ಹೇಳುವಾಗ ನಾನು ಆರಿಸಲ್ಪಟ್ಟಂಥವನು, ಕರ್ತನ ಜೊತೆಯಲ್ಲಿ ನಾನು ಹೋಗುವಂಥವನು ಎಂಬುದಾಗಿ ನಾವು ನೋಡ್ತೇವೆ ಪ್ರಿಯರೇ. ಯೋಸೇಫನನ್ನ ಕುರಿತು ನಾವು ನೋಡುವಾಗ ಒಂದು ವೇಳೆ ಆದಿಕಾಂಡ 39:9 ದೇವರಿಗೆ ವಿರುದ್ಧವಾಗಿ ಹೇಗೆ ಪಾಪ ಮಾಡಲಿ ಎಂಬುದಾಗಿ ಆತನು ಕೇಳ್ತಾನೆ. ದೇವರಿಗೆ ವಿರುದ್ಧವಾಗಿ ನಾನು ಹೇಗೆ ಪಾಪ ಮಾಡಲಿ ಎಂಬುದಾಗಿ. ವಾಟ್ ಅಬೌಟ್ ಬಿಲೀವರ್ಸ್? ನಾವು ಹೇಳ್ಕೊತೀವಿ, ನಾನು ನೀತಿವಂತ, ನಾನು ವಿಶ್ವಾಸಿ, ನಾನು ಹಾಗೆ, ನಾನು ಹೀಗೆ, ಪ್ರತಿ ವಾರ ಸಭೆಗೆ ಹೋಗ್ತೀನಿ, ಪ್ರತಿ ವಾರ ಸ್ತೋತ್ರ ಕೊಡ್ತೀನಿ, ಎಲ್ಲ ಮಾಡ್ತೀನಿ, ಪ್ರಾರ್ಥನೆ ಮಾಡ್ತೀನಿ, ಎಲ್ಲ ಮಾಡ್ತೀನಿ ಅನ್ನುವಂಥವರು. ರೋಮಾಪುರದವರಿಗೆ ಬರುವ ಪತ್ರಿಕೆ 3:22 ಹೋದ್ರಿ. ಆ ನೀತಿಯು ಯಾವುದೆಂದರೆ ಯೇಸು ಕ್ರಿಸ್ತನನ್ನು ನಂಬುವುದರಿಂದಲೇ ನಂಬುವವರೆಲ್ಲರಿಗೂ ದೊರಕುವಂಥದ್ದು. 24 ಅದೇ ಅಧ್ಯಾಯ 24ನೇ ವಚನ. ನೀತಿವಂತರೆಂದು ನಿರ್ಣಯ ಹೊಂದುವರು, ದೇವರ ನೋಡಿ, ಒಂದು ನನ್ನ ನಂಬಿಕೆ, ಕ್ರಿಸ್ತ ನಂಬಿಕೆ ದೃಢವಾಗಿ ಇರುವುದಾದರೆ, ಕ್ರಿಸ್ತ ನಂಬಿಕೆಯಲ್ಲಿ ನಾವು ದೃಢವಾಗಿರುವುದಾದರೆ ನಾವು ನೀತಿವಂತರು. ದೃಢವಿಲ್ಲದೆ ಇರುವಂತಹ ನಂಬಿಕೆ, ಬಿದ್ದು ಹೋಗುವಂತಹ ನಂಬಿಕೆ. ನಮಗೆ ಉಚಿತವಾಗಿ ದೇವರು ಅದನ್ನು ಕೊಟ್ಟಿದ್ದಾನೆ. ಆ ಒಂದು ನೀತಿವಂತನು ಎಂಬ ಹೆಸರನ್ನ ದೇವರು ನಮಗೆ ಆತನು ಅನುಗ್ರಹಿಸಿ ಕೊಟ್ಟಿದ್ದಾನೆ. ಹಾಗಾದ್ರೆ ರಾಪ್ಚರ್ ಒಯ್ಯುವಂತ ಸಂದರ್ಭದಲ್ಲಿ ಆ ನೀತಿವಂತನ ಸುಗ್ಗಿ ಯಾವ ರೀತಿಯಲ್ಲಿ ಇರ್ತದೆ ಅನ್ನುವಂಥದ್ದನ್ನ ನಿಮ್ಮ ಮುಂದಿನ ನನ್ನ ಆ ಸಂದೇಶದಲ್ಲಿ ನಾನು ಅದನ್ನ ತಿಳಿಸ್ಲಿಕ್ಕೆ ನಾನು ಹೋಗ್ತೇನೆ. ಹಾಗಾದ್ರೆ ಇಲ್ಲಿಯವರೆಗೆ ಒಂದು ಇಂಟ್ರೊಡಕ್ಷನ್, ಪೀಠಿಕೆಯಲ್ಲಿ ನಾವು ನೋಡ್ತಾ ಬಂದೆವು. ಆತನ ಎರಡನೇ ಬರುವಿಕೆಯನ್ನ, ಅದರ ಒಂದು ವೇಳೆ ಅದನ್ನ ಸೂಚಿಸುವಂತ ಅನೇಕ ವಾಕ್ಯಗಳನ್ನ ನಾವು ಧ್ಯಾನ ಮಾಡುತ್ತಾ ನಾವುಗಳು ಕರ್ತನು ಬರುವಂತ ಸಂದರ್ಭದಲ್ಲಿ ನಾವು ಹೇಗಿರಬೇಕು ಅನ್ನುವಂತ ಸಂಗತಿಗಳನ್ನ ವಾಕ್ಯದ ಮೂಲಕ ನಾವು ಅದನ್ನ ತಿಳ್ಕೊಂಡಿದ್ದೇವೆ. ಪೌಲನ ಆ ಜೀವಿತವನ್ನ ನಮ್ಮ ಮುಂದೆ ನೆನಪು ಮಾಡಿಕೊಳ್ಳೋಣ. ಶ್ರೇಷ್ಠ ಹೋರಾಟವನ್ನು ಆತನು ಮಾಡಿದ್ದಾನೆ, ತನ್ನ ಓಟವನ್ನ ಕಡೆಗಾಣಿಸಿಕೊಂಡಿದ್ದಾನೆ, ಕ್ರಿಸ್ತ ನಂಬಿಕೆಯಲ್ಲಿ ದೃಢವಾಗಿ ಆತನು ನಿಂತುಕೊಂಡಿದ್ದಾನೆ. ಈಗ ಆತನು ರೆಡಿ. ನೀತಿಯುಳ್ಳ ನ್ಯಾಯಾಧಿಪತಿಯ ಮಾಲೆಯನ್ನು ಆತನು ಹಿಡ್ಕೊಂಡಿದ್ದಾನೆ. ಖಂಡಿತವಾಗಿ ಅದು ನನಗೆ ಉಂಟು. ಖಂಡಿತವಾಗಿ ಆ ಜೀವ ಎಂಬ ಜಯಮಾಲಿಕೆ ನನಗೆ ಕೊಡಲ್ಪಟ್ಟಿದೆ. ನನ್ನ ಜೊತೆಯಲ್ಲಿ ಆತನ ಪ್ರತ್ಯಕ್ಷತೆಯನ್ನು ಎದುರು ನೋಡುವಂತ ಪ್ರತಿಯೊಬ್ಬೊಬ್ಬರಿಗೂ ಆ ಜಯಮಾಲಿಕೆಯನ್ನ ಆತನು ಕೊಡ್ತಾನೆ. ನಾವು ಸಿದ್ಧವಾಗಿದ್ದೀವ ಆತನ ಪ್ರತ್ಯಕ್ಷತೆಯನ್ನು ಎದುರು ನೋಡ್ಲಿಕ್ಕಾಗಿ? ಪೌಲನ ಜೀವಿತದ ಮೂಲಕ ನಮ್ಮನ್ನು ನಾವು ಎಚ್ಚರಿಸಿಕೊಳ್ಳೋಣ. ಕರ್ತನ ಬರುವಿಕೆಗೆ ನಾವು ಸಿದ್ಧರಾಗಿರೋಣ. ಕರ್ತನ ಈ ವಾಕ್ಯಗಳನ್ನ ಆಶೀರ್ವದಿಸಲಿ. ಆಮೇನ್.